ವಿಜಯಪುರದಲ್ಲಿ ಹುಟ್ಟುತ್ತಾರೆ, ಎಂಜಿನಿಯರಿಂಗ್ ಕಲಿತಾರೆ, ದೇಶ ವಿದೇಶಗಳನ್ನು ಸುತ್ತಾರೆ, ನೂರಾರು ಜನಕ್ಕೆ ತರಬೇತಿಯನ್ನು ಕೊಡ್ತಾರೆ, ಸಾಕಷ್ಟು ಒಂದು ಸಾಧನೆಯನ್ನು ಮಾಡ್ತಾರೆ. ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು. ಇಲ್ಲಿ ಯಾವ ರೀತಿಯ ಒಂದು ಕಾರ್ಯ ನಡೆಯುತ್ತೆ ಮ್ಯಾಮ್? ಏನಿದು ಕೌಶಲ್ಯ ಅಭಿವೃದ್ಧಿ ನಿಗಮ ಅಂದರೆ? ಈ ಒಕೇಶ್ನಲ್ ಟ್ರೈನಿಂಗ್ ಅಂದರೆ ಎಜುಕೇಷನ್ ಮುಗಿದ ಮೇಲೆ ಇದ್ದವರು ಅಥವಾ ಏನು ಓದದೇ ಇರೋರಿಗೂ ಕೂಡ ನಾವು ಒಂದು ತರಬೇತಿಯನ್ನು ಕೊಟ್ಟು ತಮ್ಮ ಕಾಲಲ್ಲೇ ತಾವು ನಿಲ್ಲಬೇಕು, ಸ್ವಯಂ ಉದ್ಯೋಗಿ ಆದರೂ ಆಗಬೇಕು ಅಥವಾ ಒಂದು ಯಾವುದಾದ್ರೂ ಒಂದು ಜಾಬ್ ಆದರೂ ಸಿಗಬೇಕು ಅಂತ ಒಂದು ನಿಟ್ಟಿನಲ್ಲಿ ಈ ಕೌಶಲ್ಯ ಅಭಿವೃದ್ಧಿ ನಿಗಮ ಕೆಲಸ ಮಾಡ್ತಾಯಿದೆ. ಇಂಡಸ್ಟ್ರಿಯಲ್ ಲಿಂಕೇಜ್ ಪ್ರೋಗ್ರಾಮ್ ಅಂದರೆ ಇಂಡಸ್ಟ್ರಿಯಲಿಸ್ಟಿಗೆ ಆಹ್ವಾನ ಮಾಡಿ ನೀವೇ ತರಬೇತಿ ಕೊಡಿ, ನೀವೇ ನಿಮ್ಮ ಕಂಪನಿಗಳಲ್ಲಿ ಪ್ಲೇಸ್ಮೆಂಟ್ ಮಾಡ್ಕೊಳ್ಳಿ. ಹಾಗೆ ಮಾಡೋದ್ರಿಂದ ನಮ್ಮ ಈ ನಿರುದ್ಯೋಗ ಸಮಸ್ಯೆ ಇರುತ್ತಲ್ಲ, ಅದು ನಿವಾರಣೆ ಆಗುತ್ತೆ. ಮೇಡಮ್, ಈಗ ನಿಮ್ಮ ನಿಗಮದಿಂದ ತರಬೇತಿಯನ್ನು ಪಡೆದುಕೊಂಡು ಎಷ್ಟು ಪರ್ಸೆಂಟೇಜು ಸಕ್ಸಸ್ ಆಗಿದೆ ಅಂತ ತಮಗನಿಸುತ್ತೆ? ಮಿನಿಮಮ್ 70% ಅವರು ಪ್ಲೇಸ್ಮೆಂಟ್ ಕೊಡಬೇಕು. ತರಬೇತಿದಾರರು ಯಾರು ಕೊಡ್ತಾರೆ, ಕೊಡಲಿಲ್ಲ ಅಂದರೆ ಅವ್ರಿಗೆ ಆ ತರಬೇತಿ ಪ್ಲೇಸ್ಮೆಂಟ್ ಫಂಡೇ ಕೊಡಲ್ಲ ನಾವು. ನನ್ನ ವೃತ್ತಿ ನನ್ನ ಆಯ್ಕೆ. ಮ್ಯಾಮ್, ಸ್ಕಿಲ್ ಒಲಿಂಪಿಕ್ ಅಂತ ಕೇಳಿದ್ವಿ ನಾವು. ಏನಿದೆ ಮ್ಯಾಮ್ ಇದು ಸ್ಕಿಲ್ ಒಲಿಂಪಿಕ್ಸ್ ಅಂತ ಹೇಳಿದ್ರೆ? ಯಾಕಂದರೆ ಒಲಿಂಪಿಕ್ಸ್ ಅಂದ ತಕ್ಷಣ ನಾವು ಸ್ಪೋರ್ಟ್ಸ್ ಅಂದ್ಕೊಂಡ್ಬಿಡ್ತೀವಿ. ಕರ್ನಾಟಕ is the number one who won the 16 gold medals. So the 16 of them are going to the Shanghai, China. ಸ್ಟಡಿ ಅಬ್ರಾಡ್ ಅಂತ ಹೇಳಿ ಹೊಸ ನೂತನವಾದ ಒಂದು ಕಾರ್ಯಕ್ರಮವನ್ನು ಮಾಡಿ ಸುಮಾರು 70ಕ್ಕಿಂತ ಹೆಚ್ಚು ಯೂನಿವರ್ಸಿಟಿಗಳನ್ನು, ಫಾರಿನ್ ಯೂನಿವರ್ಸಿಟಿಗಳನ್ನು ಒಂದೇ ವೇದಿಕೆಯಲ್ಲಿ ತಂದಿದ್ದೀವಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಸುಮನ್ ಟಿವಿ ಕನ್ನಡ. ನಾನು ಅನಿತಾ ಗೌಡ. ವೀಕ್ಷಕರೇ, ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ನಮ್ಮ ರಾಜ್ಯದ ಸುಂದರವಾದಂಥ ಸಕ್ಸಸ್ಫುಲ್ ಆದಂಥ ಹೆಣ್ಣು ಮಗಳನ್ನ ಇವತ್ತು ನಾನು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ವಿಜಯಪುರದಲ್ಲಿ ಹುಟ್ಟುತ್ತಾರೆ, ಎಂಜಿನಿಯರಿಂಗ್ ಕಲಿತಾರೆ, ದೇಶ ವಿದೇಶಗಳನ್ನು ಸುತ್ತಾರೆ, ನೂರಾರು ಜನಕ್ಕೆ ತರಬೇತಿಯನ್ನು ಕೊಡ್ತಾರೆ, ಸಾಕಷ್ಟು ಒಂದು ಸಾಧನೆಯನ್ನು ಮಾಡ್ತಾರೆ. ಇದೆಲ್ಲವನ್ನ ಮಾಡ್ತಾ ಮಾಡ್ತಾ ಅದೇನೋ ಗೊತ್ತಿಲ್ಲ, ಅವ್ರಿಗೆ ಒಂದಷ್ಟು ಸಮಾಜ ಸೇವೆಯನ್ನು ಮಾಡಬೇಕು ಅಂತ ಅನ್ಕೋತಾರೆ. ಸಮಾಜ ಸೇವೆಯನ್ನು ಮಾಡಬೇಕಾದ್ರೆ ಯಾವ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಬೇಕು, ಹೇಗೆ ನಾವು ಬೇಗ ರೀಚ್ ಆಗ್ತೀವಿ, ಇದೆಲ್ಲವನ್ನು ಅರ್ಥಕೊಂಡಂಥ ಹೆಣ್ಮಗಳು ರಾಜಕೀಯವನ್ನು ಆಯ್ಕೆ ಮಾಡ್ಕೊಳ್ತಾರೆ. ಇವತ್ತು ಅವರು ಕರ್ನಾಟಕ ರಾಜ್ಯದ ಕೌಶಲ್ಯ ಅಭಿವೃದ್ಧಿ ನಿಗಮ ಮಂಡಳಿಯ ಅಧ್ಯಕ್ಷರು, ಜೊತೆಗೆ ಕರ್ನಾಟಕ ವೃತ್ತಿಪರ ತರಬೇತಿ ಕೌಶಲ್ಯ ನಿಗಮದ ಅಧ್ಯಕ್ಷರು ಕೂಡ. ಅವರೇ ಶ್ರೀಮತಿ ಕಾಂತಾ ನಾಯಕ್. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಸುಮನ್ ಟಿವಿಗೆ. ಮ್ಯಾಮ್, ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀನಿ. ತುಂಬ ಖುಷಿಯಾಗುತ್ತೆ ಮ್ಯಾಮ್ ನಿಮ್ಮನ್ನು ನೋಡೋದಕ್ಕೆ. ಸೊ ಯಾಕಂತ ಹೇಳಿದ್ರೆ ನಾವು ಬಹಳಷ್ಟು ವರ್ಷಗಳಿಂದ ತಮ್ಮನ್ನು ನೋಡ್ತಾ ಬಂದಿದ್ವಿ. ನಿಮ್ಮ ಸ್ಟ್ರಗಲ್ ಗೊತ್ತು. ನೀವು ಅವತ್ತು ಬಹಳಷ್ಟೊಂದು ಸಕ್ಸಸ್ ಆಗ್ತೀರಿ ನಿಮ್ಮ ಒಂದು ಸಾಫ್ಟ್ವೇರ್ ಪ್ರೊಫೆಷನಲ್ಲಿ. ನಂತರ ರಾಜಕೀಯ ಏಳು ಬೀಳುಗಳು, ನಂತರ ಇವತ್ತು ನಿಜವಾಗ್ಲೂ ಸಹ ನೀವು ಅವತ್ತು ಏನು ಅಂದ್ಕೊಂಡಿದ್ರೋ ಆ ಒಂದು ಕೆಲಸವನ್ನು ಇವತ್ತು ಒಂದಷ್ಟು ಜನಕ್ಕೆ ಕೌಶಲ್ಯ ಅಭಿವೃದ್ಧಿ ನಿಗಮ ಮಂಡಳಿಯ ಮೂಲಕ ನೀವು ಸಹಾಯವನ್ನು ಮಾಡಲಿಕ್ಕೆ ಹೊರಟಿದ್ದೀರಿ. ಹೇಗೆ ಅನ್ನಿಸ್ತಿದೆ ಮ್ಯಾಮ್ ಇದು? ಮೊಟ್ಟ ಮೊದಲಾಗಿ ತಮ್ಮೆಲ್ಲರಿಗೂ ನಮಸ್ಕಾರ. ರಾಜಕೀಯ ಅಂತ ಹೇಳ್ತಾಯಿದ್ರಿ. ರಾಜಕೀಯ ಬರೋಕ್ಕಿಂತ ಮುಂಚೆ ನಾನು ಭಾಳಷ್ಟು ನಮ್ಮ ವಿಜಯಪುರದಿಂದ ಇಂಜಿನಿಯರಿಂಗ್ ಓದಿ, ತಾವೇ ಹೇಳಿದಾಗೆ ಇಂಜಿನಿಯರಿಂಗ್ ಓದಿ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡಿ ಹಲವಾರು ವರ್ಷಗಳ ಕಾಲ ಸಾಫ್ಟ್ವೇರ್ ಕೆಲಸದಲ್ಲಿ ಕೆಲಸ ಮಾಡಿದ ಮೇಲೆ ನಾನು ಮತ್ತೆ ಹಳ್ಳಿಗೆ ಹೋದ್ಮೇಲೆ ನನಗನ್ನಿಸ್ತಿತ್ತು, ಅದೇ ಹೆಣ್ಮಕ್ಳು, ಅದೇ ನೋವು ನೋಡಿದಾಗ ಏನಾದರೂ ಮಾಡಬೇಕು ಅಂತ. ನಾನು ಕೈಲಾದ ಮಟ್ಟಿಗೆ ಒಂದು ಸ್ವಲ್ಪ ಸಹಾಯ ಮಾಡ್ಬೋದು, ಆದರೆ ಒಟ್ಟಾರೆ ಅವ್ರಿಗೆ ಸಹಾಯ ಮಾಡಬೇಕು ಅಂದರೆ ನಾನು ಆ ಸಿಸ್ಟಮ್ ಪಾರ್ಟ್ ಆಗಿರಬೇಕು. ಸೊ ಅದನ್ನು ಚಿಕ್ಕ ವಯಸ್ಸಿನಲ್ಲೂ ನನಗೆ ಒಂದು ಸಮಾಜ ಸೇವೆದ ಒಂದು ಹುಚ್ಚು ಇತ್ತು. ನಮ್ಮ ತಂದೆ ಒಂದು ಕಾಲೇಜಿನ ಮೇಸ್ಟ್ರು ಇದ್ದರು. ಸೊ ಹಾಗಾಗಿ ನಾನು ಈ ರಾಜಕೀಯಕ್ಕೆ ಎಂಟರ್ ಆಗಬೇಕು ಅಂತ ಎಂಟರ್ ಆದೆ. ಇದರಲ್ಲಿ ರಾಜಕೀಯ ಎಂಟರ್ ಆಗೋದಂದರೆ ಒಂದು
ಎರಡೂ ಒಂದು ಬೇರೆ ಬೇರೆ ಭಾಗ. ಒಂದು IT ಪ್ರೊಫೆಷನು ಮತ್ತು ರಾಜಕೀಯದಲ್ಲಿ ಎಲ್ಲನೂ ಬಿಟ್ಟು ಮತ್ತೆ ಝೀರೋದಿಂದ ಶುರು ಮಾಡಬೇಕು ಅನ್ನೋದು ಒಂದು ಇತ್ತು. ಆದರೆ ಹೆಣ್ಮಕ್ಳಿಗೆ ಒಂದು ಏನಾದರೂ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂದಾಗ ಈ ಕಷ್ಟಗಳೆಲ್ಲ ತಾವೇ ನಾವು ಮಾಡ್ಕೊಳ್ತಾರಂತ ಹೇಳಿ ಭಾಳಷ್ಟು ನೀವು ಉದಾಹರಣೆ ಕೂಡ ನೋಡಿದ್ದೀರ. ಹಾಗಾಗಿ ನಾ ಈ ರಾಜಕೀಯದಲ್ಲಿ ಜಂಪ್ ಆದೆ. ಓಕೆ ಮೇಡಮ್, ಈಗ ನೀವು ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು. ಇಲ್ಲಿ ಯಾವ ರೀತಿಯ ಒಂದು ಕಾರ್ಯ ನಡೆಯುತ್ತೆ ಮ್ಯಾಮ್? ಏನಿದು ಕೌಶಲ್ಯ ಅಭಿವೃದ್ಧಿ ನಿಗಮ ಅಂದರೆ? ನೋಡಿ, ನಮ್ಮ ಕಾಲೇಜ್ ಮಕ್ಕಳು ತಮ್ಮ ಎಜುಕೇಷನ್ ಆದಮೇಲೆ ಎಲ್ಲಿ ಹೋಗ್ತಾರೆ? ಯಾವುದೋ ಒಂದು ಉದ್ಯೋಗ ಅರಿಸಿ ಹೋಗ್ತಾರೆ. ಉದ್ಯೋಗ ಅರಿಸಿ ಹೋದ್ಮೇಲೆ ಅವರಿಗೆ ಕಂಪ್ನಿಗಳಲ್ಲಿ ಜಾಬ್ ಸಿಗಲ್ಲ ಭಾಳಷ್ಟು ಜನಕ್ಕೆ. ಯಾಕೆ ಸಿಗಲ್ಲ ಅಂದರೆ, ಈ ನಾವು ಕಾಲೇಜಲ್ಲಿ ಓದಿರೋದು ಮತ್ತು ಕಂಪ್ನಿಗಳಿಗೆ ಬೇಕಾಗಿರೋ ಸ್ಕಿಲ್ಗಳು, ಕೌಶಲ್ಯ ಮ್ಯಾಚ್ ಇರಲ್ಲ. ಯಾಕಂದರೆ ಅವ್ರಿಗೆ ಪ್ರಾಕ್ಟಿಕಲಾಗಿ ಮಾಡಿರೋ ಅನುಭವ ಇರಲ್ಲ. ಸೊ ನಾವು ಕರ್ನಾಟಕ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳು ಭಾಳಷ್ಟು ಯುವಜನತೆಯ ಏಳಿಗೆಗಾಗಿ ಒತ್ತು ಕೊಟ್ಟಿದ್ದಾರೆ. ಅದು ನಮ್ಮ 2017ರಲ್ಲಿ ಇದನ್ನು ಏನು ನಿಗಮವನ್ನು ಸ್ಥಾಪನೆ ಮಾಡಿಬಿಟ್ಟು ಆವಾಗಿನಿಂದ ಈ ಒಕೇಶ್ನಲ್ ಟ್ರೈನಿಂಗ್ ಅಂದರೆ ಎಜುಕೇಷನ್ ಮುಗಿದ ಮೇಲೆ ಇದ್ದವರು ಅಥವಾ ಏನು ಓದದೇ ಇರೋರಿಗೂ ಕೂಡ ನಾವು ಒಂದು ತರಬೇತಿಯನ್ನು ಕೊಟ್ಟು ತಮ್ಮ ಕಾಲಲ್ಲೇ ತಾವು ನಿಲ್ಲಬೇಕು, ಸ್ವಯಂ ಉದ್ಯೋಗಿ ಆದರೂ ಆಗಬೇಕು, ಅಥವಾ ಒಂದು ಯಾವುದಾದ್ರೂ ಒಂದು ಜಾಬ್ ಆದರೂ ಸಿಗಬೇಕು ಅಂತ ಒಂದು ನಿಟ್ಟಿನಲ್ಲಿ ಈ ಕೌಶಲ್ಯ ಅಭಿವೃದ್ಧಿ ನಿಗಮ ಕೆಲಸ ಮಾಡ್ತಾಯಿದೆ. ಈ ಗ್ಯಾಪ್ ಬಿಟ್ವೀನ್ ಅಕಾಡೆಮಿಯಾ ಆ್ಯಂಡ್ ದ ಇಂಡಸ್ಟ್ರಿ, ಆ ಗ್ಯಾಪ್ ಇದೆಯಲ್ಲ, ಅದಕ್ಕೆ ನಾವು ಬ್ರಿಡ್ಜ್ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ. ಅವರಿಗೆ ಬೇಕಾಗಿರುವ ಸೂಕ್ತ ಕೌಶಲ್ಯಗಳನ್ನು ನಾವು ಕಲಿಸೋದ್ರ ಮೂಲಕ ಒಂದು ಯುವ ಜನತೆಗೆ ಒಂದು ಶಕ್ತಿ ತುಂಬುವ ಕೆಲಸ ಕರ್ನಾಟಕ ಸರ್ಕಾರದಿಂದ ಮಾಡ್ತಾಯಿದೆ. ಇದು ಎಲ್ಲ ಜಿಲ್ಲೆಗಳು ಇದೆಯಾ ಹೇಗೆ ಅಂತ ಹೇಳಿ? ಈಗ ಭಾಳಷ್ಟೊಂದು ರೂರಲ್ ಏರಿಯಾದಲ್ಲಿ ಮಕ್ಕಳಿರ್ತಾರೆ. ಸೊ 10th ಮುಗ್ದಿರುತ್ತೆ ಅಥವಾ PUC ಮುಗ್ದಿರುತ್ತೆ, ಮುಂದೆ ಓದ್ಕೊಳ್ಳಿಕ್ಕಾಗೋದಿಲ್ಲ. ಅವ್ರು ಏನಾದರೂ ಕೆಲಸವನ್ನು ಮಾಡಬೇಕು, ಬದುಕು ಕಟ್ಕೊಳ್ಬೇಕು, ಭಾಳಷ್ಟು ದೂರ ಇರ್ತಾರೆ. ಅಂಥವ್ರಿಗೆ ಯಾವ ರೀತಿ ಅನುಕೂಲ ಈ ಒಂದು ನಿಗಮ ಮಂಡಳಿಯಿಂದ ಆಗುತ್ತೆ? ಈ ಕೌಶಲ್ಯ ಅಭಿವೃದ್ಧಿ ನಿಗಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಕಚೇರಿ ಇದೆ. ಇದರಲ್ಲಿ ಏನಂದರೆ, ನಾವು ತರಬೇತಿಯನ್ನು ನೇರವಾಗಿ ಯಾರು ತರಬೇತಿಯ ಎಕ್ಸ್ಪರ್ಟ್ ಇರ್ತಾರೆ ಅವ್ರ ಮೂಲಕ ಅಥವಾ ಇಂಡಸ್ಟ್ರಿಗಳ ಮೂಲಕನೇ ನಾವು ತರಬೇತಿಯನ್ನು ಕೊಡ್ತೇವೆ. ಹಾಗಾಗಿ ನಮ್ಮ ಒಂದು ಸ್ಕೀಮ್ಗಳು ಹಾಗೆ ಇಂಡಸ್ಟ್ರಿಯಲ್ ಲಿಂಕೇಜ್ ಪ್ರೋಗ್ರಾಮ್ ಅಂದರೆ ಇಂಡಸ್ಟ್ರಿಯಲಿಸ್ಟಿಗೆ ಆಹ್ವಾನ ಮಾಡಿ ನೀವೇ ತರಬೇತಿ ಕೊಡಿ, ನೀವೇ ನಿಮ್ಮ ಕಂಪನಿಗಳಲ್ಲಿ ಪ್ಲೇಸ್ಮೆಂಟ್ ಮಾಡ್ಕೊಳ್ಳಿ. ಹಾಗೆ ಮಾಡೋದ್ರಿಂದ ನಮ್ಮ ಈ ನಿರುದ್ಯೋಗ ಸಮಸ್ಯೆ ಇರುತ್ತಲ್ಲ, ಅದು ನಿವಾರಣೆ ಆಗುತ್ತೆ. ಈಗಾಗಲೇ ತಮಗೆ ಗೊತ್ತಿದೆ, ನಮ್ಮ ಕರ್ನಾಟಕದ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಇಬ್ಬರೂ ಸೇರಿ, DK ಶಿವಕುಮಾರ್ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸರ್ ಸೇರಿ, ಹಾಗೂ ನಮ್ಮ ರಾಷ್ಟ್ರೀಯ ನಾಯಕರು ಆವಾಗ ನಮ್ಮ ಕಾಂಗ್ರೆಸ್ಸಿನ ಒಂದು ಮ್ಯಾನಿಫೆಸ್ಟೋ ಮಾಡಬೇಕಾದ್ರೆ ಯುವ ನಿಧಿ ಅಂತ ಹೇಳಿ ನಮ್ಮ ಯುವಕರಿಗೆ ಉದ್ಯೋಗ ಹುಡುಕಲು, ಎಜುಕೇಷನ್ ಆದಮೇಲೆ ಉದ್ಯೋಗ ಹುಡುಕಲು ಅವರಿಗೆ ಯುವ ನಿಧಿ ಅಂತ ಹೇಳಿ 3,000 ಪದವೀಧರಿಗೆ 3,000 ಮತ್ತು ಡಿಪ್ಲೊಮಾದವರಿಗೆ 1,500 ಕೊಡ್ತಾಯಿದ್ದೀವಿ. ಆದರೆ ಆ ಉದ್ಯೋಗ ಹುಡುಕಲು ಅವರು ತರಬೇತಿ ಬೇಕು. ಆ ಯುವಕರಿಗೆ ಕೂಡ ನಾವು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದಿಂದ ತರಬೇತಿ ಕೊಡೋದ್ರ ಮೂಲಕ ಅವರಿಗೆ ಉಚಿತವಾಗಿ, ಕರ್ನಾಟಕ ಸರ್ಕಾರದಿಂದ ಯಾವುದೇ ಒಂದು ತರಬೇತಿ ಆದರೂ ಉಚಿತವಾಗಿ ತರಬೇತಿ ನೀಡುವುದರ ಮೂಲಕ ಅವರಿಗೆ ಯಾವುದು ಕಂಪನಿಗಳಲ್ಲಿ ಉದ್ಯೋಗ ಹುಡುಕಲು ಮತ್ತು ಸಹಾಯ ಮಾಡ್ತಾ ಇದ್ದೀವಿ. ಮ್ಯಾಮ್, ಈಗ ಒಂದಷ್ಟು ಮಾತಾಡ್ತಾ ಇದ್ದಾರೆ ಕೌಶಲ್ಯ ಅಭಿವೃದ್ಧಿ ನಿಗಮದಿಂದ ಈ ಸರ್ಕಾರದಲ್ಲಿ ಏನು ಮಾಡ್ತಾ ಇಲ್ಲ, ಯೋಜನೆಗಳು ಯಾವುದೂ ರೂಪಿಸ್ತಾ ಇಲ್ಲ, ಈ ಒಂದು ನೆಗೆಟಿವ್ ಟಾಕ್ಸು ಇದೆ. ಇದ್ರ ಬಗ್ಗೆ ತಾವೇನು ಹೇಳ್ತಾ ಇದ್ದೀರಿ? ನಿಜವಾಗ್ಲೂ ಕೆಲಸವನ್ನು ಮಾಡ್ತಾ ಇದೆಯಾ, ಹೇಗೆ ಮೇಡಮ್? ನೋಡಿ, ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದಿಂದ ಭಾಳಷ್ಟು ಕಾರ್ಯಕ್ರಮ ನಡೀತಾ ಇದ್ದಾವೆ. ಯಾವುದಂದರೆ, ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ನಾವು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ 2 ಹೆಣ್ಮಕ್ಳಂತೆ ಅವರಿಗೆ ನಲ್ ಜಲ್ ಕಾರ್ಯಕ್ರಮದ ಅಡಿಯಲ್ಲಿ ಪೈಪ್ ಪ್ಲಂಬಿಂಗು ಮತ್ತು ಎಲೆಕ್ಟ್ರಿಕಲ್ ವರ್ಕು, ಮೇಷನ್ ವರ್ಕು ತರಬೇತಿ ನೀಡೋದ್ರ ಮೂಲಕ ಸ್ವಾವಲಂಬಿಯಾಗಿ ಬದುಕಲು ಅವರಿಗೆ ಒಂದು ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಇದರಿಂದ ಏನಾಗುತ್ತೆ, ಗ್ರಾಮ ಪಂಚಾಯತಿಯಲ್ಲಿರುವ ಬರುವ ಯಾವುದೇ ಈ ಥರದ ಕೆಲಸಗಳಿಗೆ ಆ ಹೆಣ್ಮಕ್ಳು ತಾವು
ಸ್ವತಂತ್ರವಾಗಿ ಕೆಲಸ ಮಾಡ್ಬೋದು ಒಂದು ನಿಟ್ಟಿನಲ್ಲಿ ರಾಜ್ಯದ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಈ ಒಂದು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಇದು ಒಂದಾಯಿತು. ಈ ಕೌಶಲ್ಯ ಅನ್ನೋದು ಬರೀ ಎಜುಕೇಷನ್ ಮುಗಿದ ತಕ್ಷಣ ಕೊಡೋದಲ್ಲ, ನಮ್ಮ ಮಕ್ಕಳಿಂದನೇ ಕೌಶಲ್ಯ ಬರಬೇಕು, ಮಕ್ಕಳಿಂದನೇ ತರಬೇತಿ ಬರಬೇಕು. ಯಾಕಂದರೆ ಹಾಗಾಗಿ ಅವ್ರಿಗೆ ಸ್ಕಿಲ್ ಅಂದರೆ ಏನು, ನಾವು ಮುಂದೆ ಏನಾಗಬೇಕು ಅನ್ನೋದು ಒಂದು ಅರಿವು ಬೇಕು. ನಾವು ಲಾಸ್ಟ್ ಇಯರು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಆವಾಗಿನ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿಸಿದ್ವಿ, ಒಂದು ಹೊಸ ಕಾರ್ಯಕ್ರಮ ಮಾಡಿದ್ವಿ, ನನ್ನ ವೃತ್ತಿ ನನ್ನ ಆಯ್ಕೆ. ಕಿಡ್ಸ್ ವಿಲ್ ನಾಟ್ ಬಿ ನೋಯಿಂಗ್ ಯಾವ ವೃತ್ತಿ ಆಯ್ಕೆ ಮಾಡಬೇಕು, ಏನೇನು ಸ್ಕಿಲ್ಸ್ ಇದ್ದಾವೆ ಅಂತ ಹೇಳಿ 8ನೇ ತರಗತಿಯಿಂದನೇ ಅವ್ರಿಗೆ 8, 9, 10ನೇ ತರಗತಿಯಿಂದ ಅವ್ರಿಗೆ ಸ್ಕಿಲ್ ಬಗ್ಗೆ ಅವೇರ್ನೆಸ್ಸು. ಎಕ್ಸಾಮಿನೇಷನ್ ಇರಲ್ಲ, ಸ್ಕಿಲ್ ಬಗ್ಗೆ ಅವೇರ್ನೆಸ್ಸು, ಅದಕ್ಕೆ ಟೆಕ್ಸ್ಟ್ ಬುಕ್ಕು, ಅದರ ಬಗ್ಗೆ ಮಾಹಿತಿ. ಎಕ್ಸಾಂಪಲ್ ವಾಹನೋದ್ಯಮ ಅಂದರೆ ಏನು, ಮೆಕ್ಯಾನಿಕನೂ ಆಗ್ಬೋದು, ಸ್ಪೇಸ್ ಸೈಂಟಿಸ್ಟು ಆಗ್ಬೋದು. ಸೊ ಇನ್ಫಾರ್ಮೇಷನ್ ಅಬೌಟ್ ದ ಸ್ಕಿಲ್ಲಿಂಗ್. ಅಗ್ರಿಕಲ್ಚರ್ ಸೆಕ್ಟರ್ ಇದೆ, ಫಿನಾನ್ಸ್ ಸೆಕ್ಟರ್ ಇದೆ, ಸೊ ಈ ಥರ ಹೆಲ್ತ್ ಕೇರ್ ಸೆಕ್ಟರ್ ಇದೆ. ಎಲ್ಲ ಸೆಕ್ಟರ್ಗಳ ಬಗ್ಗೆ ಮಾಹಿತಿ ಮತ್ತು ಕೆಲವೊಂದು ಸಕ್ಸಸ್ಫುಲ್ ಆಗಿರ್ತಾರೆ ಈ ಸೆಕ್ಟರ್ಗಳನ್ನು ತೆಗೆದುಕೊಂಡು ಯಾವ ರೀತಿ ನಾವು ಮುಂದೆ ಬಂದ್ವಿ, ಇದರ ಬಗ್ಗೆ ಸ್ಕಿಲ್ ಇನ್ಫಾರ್ಮೇಷನ್, ಕೋರ್ ಸ್ಕಿಲ್ ಬಗ್ಗೆ ನಾವು ಇದನ್ನು ಕಲಿಸ್ಕೊಡ್ತಿದ್ದೇವೆ. ಇದು ಮಕ್ಕಳಿಗೆ ಆಯಿತಾ ಮ್ಯಾಮ್? ಇದು ಗೌರ್ಮೆಂಟ್ ಕಡೆಯಿಂದ ಆಗುತ್ತಾ ಅಥವಾ ಶಾಲೆಗಳಲ್ಲೂ ಒಬ್ರು ಇರ್ತಾರಲ್ಲ? ಇದು ಗೌರ್ಮೆಂಟೇ. ನಾವು ಪ್ರೈಮರಿ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ನಾವು ಇಬ್ಬರು ಕೊಲ್ಯಾಬ್ರೇಟ್ ಮಾಡಿ ನಮ್ಮ ನಿಗಮದಿಂದ ಅವರೇ ಪ್ರೈಮರಿ ಸ್ಕೂಲಲ್ಲಿ ಅಲ್ಲೇ ಇರ್ತಾರೆ. ಅವರು ಇದನ್ನು ಸ್ಕಿಲ್ಲನ್ನು ಕಲಿಸ್ಕೊಟ್ಬಿಟ್ಟು ಮಕ್ಕಳಿಗೆ ಸ್ಕಿಲ್ ಬಗ್ಗೆ ಇದನ್ನು ಅವೇರ್ನೆಸ್ ಕೊಡ್ತಾರೆ. ಇದನ್ನು ನಾವು ಈಗ 2025ರಿಂದ ಶುರು ಮಾಡಿದ್ದು. ಇನ್ನು ಕಾಲೇಜ್ಗೆ ಬರ್ತಾರೆ ಮಕ್ಕಳು. ಕಾಲೇಜ್ಗೆ ಬಂದಾಗ ಕಲಿಕೆಯೊಂದಿಗೆ ಕೌಶಲ್ಯ. ಸೊ 50 hours ಅವರಿಗೆ ಸ್ಕಿಲ್ ಬಗ್ಗೆ, ಅಪಾರ್ಟ್ ಫ್ರಮ್ ದೈರ್ ನಾರ್ಮಲ್ ಸ್ಕಿಲ್, ಅದಕ್ಕೆ ಕ್ರೆಡಿಟ್ಸು ಇರುತ್ತೆ, ಸೊ ಎಕ್ಸಾಮಿನೇಷನು ಇರುತ್ತೆ. ಸೊ ಅಪಾರ್ಟ್ ಫ್ರಮ್ ದಟ್ ನಾರ್ಮಲ್ ಸ್ಕಿಲ್ ವಿ ಆರ್ ಟೀಚಿಂಗ್ ದೆಮ್ ದ ವಾಟ್ ಎವರ್ ರಿಕ್ವೈರ್ಡ್ ಸಮ್ ಸ್ಕಿಲ್. ಅಂದರೆ ನಾವೇ ಸ್ವಂತ ಡಿಸೈಡ್ ಮಾಡಲ್ಲ, ಅದನ್ನು ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಜೊತೆಗೆ ಈ ಮಕ್ಕಳಿಗೆ ಈ ವರ್ಷಕ್ಕೆ ಯಾವ ಸ್ಕಿಲ್ ಕೊಟ್ಟರೆ ಚೆನ್ನಾಗಿ ಅವ್ರಿಗೆ ಮುಂದೆ ಅಭಿವೃದ್ಧಿ ಆಗ್ಬೋದು ಅಂತ ಹೇಳಿ ಕೊಟ್ಟು ಅವ್ರಿಗೆ ಕಲಿಕೆ ಒಂದೇ ಕೌಶಲ್ಯ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಇದರಲ್ಲಿ ಇತ್ತೀಚೆಗೆ ಬೇಕು ಡಿಜಿಟಲ್ ಮಾರ್ಕೆಟಿಂಗ್ ಇದೆ, ಕ್ಲೌಡ್ ಕಂಪ್ಯೂಟಿಂಗ್ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅದು ಎಲ್ಲರಿಗೂ ಬೇಕು. ಸೊ ಈ ರೀತಿಯಾಗಿ ಕಾಲೇಜಲ್ಲಿ ಸ್ಕಿಲ್ ಬಗ್ಗೆ ಕಲಿಸ್ಕೊಡ್ತಾ ಇದ್ದೀವಿ. ಗ್ರಾಮ ಪಂಚಾಯತಿ ಆಯಿತು, ಸ್ಕೂಲ್ಗಳಲ್ಲಾಯಿತು, ಕಾಲೇಜುಗಳಲ್ಲಾಯಿತು. ಇನ್ನು ಕಾಲೇಜ್ ಮುಗಿದ ತಕ್ಷಣ ಬಂದಿರ್ತಾರೆ ಯಾರು, ಅದು ಇಟ್ ಈಸ್ ಫ್ರಮ್ 10th ಸ್ಟ್ಯಾಂಡರ್ಡಿಂದ ಎಲ್ಲರಿಗೂ ನಾವು ಇದೇ ಇಂಡಸ್ಟ್ರಿಯಲ್ ಲಿಂಕೇಜ್ ಪ್ರೋಗ್ರಾಮಲ್ಲಿ ಅಡಿಯಲ್ಲಿ ನಾವು ಲೇಟೆಸ್ಟ್ ಟೆಕ್ನಾಲಜಿ, ಫ್ಯೂಚರ್ ಟೆಕ್ನಾಲಜಿ, ಟುಡೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾನು ಹೇಳ್ದಂಗೆ ಭಾಳ ಅದು ನಾವು ಡಿಸೈನ್ ಮಾಡಿದಾಗ ಫ್ಯೂಚರ್ ಟೆಕ್ನಾಲಜಿ ಇತ್ತು, ಈಗ ಇಟ್ ಈಸ್ ಅ ಕರೆಂಟ್ ಟೆಕ್ನಾಲಜಿ ಅಲ್ವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದ್ರ ಬಗ್ಗೆ, ಕ್ಲೌಡ್ ಕಂಪ್ಯೂಟಿಂಗ್ ಬಗ್ಗೆ, ತುಂಬ ಈ ಥರ ಹೊಸ ಹೊಸ ತಂತ್ರಜ್ಞಾನ ಮತ್ತು ಸ್ಕಿಲ್ ಬಗ್ಗೆ ನೇರವಾಗಿ ಇಂಡಸ್ಟ್ರಿಯಲ್ಗಳು ಲಿಂಕೇಜ್ ಪ್ರೋಗ್ರಾಮ್ ಅಂತ ಹೇಳಿ ಇಂಡಸ್ಟ್ರಿ ಜೊತೆನೇ ಲಿಂಕ್ ಮಾಡಿಕೊಂಡು ಅವರಿಂದ ಜೊತೆಗೆ ನಾವು ಈ ತರಬೇತಿಯನ್ನು ಕೊಡ್ತಾಯಿದ್ದೀವಿ. ಈ ತರಬೇತಿ ಕೊಡೋದ್ರಿಂದ ಏನಾಗುತ್ತೆ, ಅವರು ತರಬೇತಿನೂ ಕೊಡ್ತಾರೆ, ಆಮೇಲೆ ಸಿನ್ಸ್ ಇಂಡಸ್ಟ್ರಿಗಳ ಮೂಲಕನೇ ತರಬೇತಿ ಕೊಡೋದ್ರಿಂದ ಅವ್ರಿಗೆ ಅಲ್ಲಿಂದನೇ ಪ್ಲೇಸ್ಮೆಂಟ್ ಆಗಬೇಕು. ಸೊ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಸೊ ಅದು ಬಿಟ್ಟು ಕೌಶಲ್ಯ ಅಂದರೆ ಬರೀ ಸ್ಕಿಲ್ಲು, ಇದು ಲೇಟೆಸ್ಟ್ ಟೆಕ್ನಾಲಜಿ ಅದಷ್ಟೇ ಅಲ್ಲ. ಕೌಶಲ್ಯ ಅಂದರೆ ನಮ್ಮ ಪಾರಂಪರಿಕ ಕೌಶಲ್ಯಗಳು ಇದ್ದಾವೆ, ಟ್ರೆಡಿಷ್ನಲ್ ಆ್ಯಂಡ್ ರೀಜನಲ್ ಸ್ಕಿಲ್ಸ್ ಅಲ್ವಾ. ಈಗ ನಾವು ಚನ್ನಪಟ್ಟಣಕ್ಕೆ ಹೋದರೆ ಗೊಂಬೆ, ಮೈಸೂರಿಗೆ ಹೋದರೆ ಇನ್ಲೆ ಆರ್ಟು, ಬಿದ್ರಿಗೆ ಹೋದರೆ ಬಿದ್ರಿ ಆರ್ಟ್. ಆ ರೀತಿಯಾಗಿ ಪ್ರತಿಯೊಂದು ಜಿಲ್ಲೆಗೆ ಅದರದೇ ಒಂದು ಪಾರಂಪರಿಕತೆ ಇರುತ್ತೆ, ಅದರದೇ ಒಂದು ರೀಜ್ನಲ್ಲು ಟ್ರೆಡಿಷ್ನಲ್ ಇರುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಪಾರಂಪರಿಕ ಮತ್ತು ಪ್ರಾದೇಶಿಕ ಕೌಶಲ್ಯ ಅಂತ ಹೇಳಿ ಇದು ಕೂಡ ಜಿಲ್ಲೆಯಲ್ಲಿ, ಪ್ರತಿಯೊಂದು ಜಿಲ್ಲೆಯಲ್ಲಿ ನಾವು ಈ ಒಂದು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಅಂದರೆ ಅದೇ ಜಿಲ್ಲೆಯಿಂದ ನಾವು ಕೇಳ್ತಾ ಇದ್ದೀವಿ, ನಿಮ್ಮ ಜಿಲ್ಲೆಗೆ ಯಾವ ಸ್ಕಿಲ್ಲು ಟ್ರೆಡಿಷ್ನಲ್ ರೀಜ್ನಲ್ಲಾಗಿ ಇಂಪಾರ್ಟೆನ್ಸ್ ಇದೆ ಅದನ್ನ ಬಗ್ಗೆ ಹೇಳಿ ಅಂದಾಗ
ಅಲ್ಲಿ ಜಿಲ್ಲೆಯಿಂದ ತೆಗೆದುಕೊಂಡು ಈ ರೀತಿಯಾಗಿ ತರಬೇತಿಯನ್ನು ಕೊಡ್ತಾ ಇದ್ದೇವೆ. ಅಂದರೆ ಕರ್ನಾಟಕ ಸರ್ಕಾರದಿಂದ ಕ್ಯಾಂಪ್ಗಳು ಮಾಡ್ತೀರಾ ಹೇಗೆ ಮ್ಯಾಮ್ ಅಂತ ಹೇಗೆ ಗೊತ್ತಾಗುತ್ತೆ ಅವ್ರಿಗೆ? ಸೊ ನಾವು ಯಾವುದೇ ಒಂದು ತರಬೇತಿ ಕರಿಬೇಕಾದ್ರೆ ಕಾಲ್ಫಾರ್ಮ್ ಮಾಡಬೇಕಾದ್ರೆ KTTP ಆ್ಯಕ್ಟ್ ಪ್ರಕಾರ ನಾವು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಕರಿತೇವೆ, ಪೇಪರಲ್ಲಿ ಆ್ಯಡ್ ಕೊಡ್ತೇವೆ, ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತೇವೆ. ಸೊ ಇದರಿಂದ ಏನಾಗುತ್ತೆ, ಸುಮಾರು ಇಂಡಸ್ಟ್ರಿಯಲ್ ಏನು ಸ್ಕಿಲ್ಲಲ್ಲಿ ಎಕ್ಸ್ಪರ್ಟ್ ಇರೋರು ಇವರು ತಾವು ಅಪ್ಲೈ ಮಾಡ್ತಾರೆ. ಅಪ್ಲೈ ಮಾಡಿಬಿಟ್ಟು ಇದನ್ನು ತಾವು ಟ್ರೈನಿಂಗಿಗೆ ಅಂತ ಹೇಳಿ ಅವರು ಎಂಪೆನಲ್ಡ್ ಆಗಬೇಕು ನಮ್ಮ ಹತ್ರ. ಓಕೆ. ಸೊ ಎಷ್ಟೋ ಜನಕ್ಕೆ ಮಾಹಿತಿನೇ ಗೊತ್ತಾಗೋದಿಲ್ಲ ಮೇಡಮ್. ಅದರಲ್ಲೂ ಸ್ವಲ್ಪ ಓದ್ತಾ ಇರೋ ಮಕ್ಕಳಿಗೆ ಆಯ್ತು ಅಂತ ಹೇಳಿದ್ರೆ ಶಾಲಾ ಕಾಲೇಜುಗಳಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ. ಇನ್ನು ಅದೆಷ್ಟೋ ಜನಕ್ಕೆ ಏನಂತ ಹೇಳಿದ್ರೆ ಅದರಲ್ಲೂ ಹೆಣ್ಮಕ್ಳು, ನಮ್ಮ ಹೆಣ್ಮಕ್ಳಿಗೆ ಗೊತ್ತಾಗೋದೇ ಇಲ್ಲ. ಬಹಳಷ್ಟೊಂದು ಕಲೆ ತುಂಬಿ ತುಳುಕ್ತಾ ಇರುತ್ತೆ ಅವರಲ್ಲಿ. ಅದನ್ನು ಅವರು ಎಲ್ಲಿ ಯಾವಾಗ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಹೇಳಿ ಗೊತ್ತಾಗೋದಿಲ್ಲ. ನಮ್ಮ ಪ್ರತಿಯೊಂದು ಜಿಲ್ಲೆಗೆ ಕೌಶಲ್ಯ ಅಭಿವೃದ್ಧಿ ಕಚೇರಿ ಇದೆ, ಅಲ್ಲಿ ಹೋಗಿ ಕೇಳ್ಬೋದು. ಆಮೇಲೆ ನೀವು ಹೇಳಿದ್ರಲ್ಲ ಬ್ಯೂಟಿಷಿಯನ್ ಪ್ರಾಡಕ್ಟ್ ಬಗ್ಗೆ, ಬ್ಯೂಟಿಷಿಯನ್ ತರಬೇತಿ, ಟೈಲರಿಂಗ್ ತರಬೇತಿ, ಅದು ಕೂಡ ಭಾಳಷ್ಟು ಜನ ಮಾಡಿದ್ದಾರೆ ಕೌಶಲ್ಯ ಅಭಿವೃದ್ಧಿ ನಿಗಮದಿಂದ. ಸೊ ಮೊದಲು ಅವರು ಆ ಕಚೇರಿಗೆ ಹೋಗಿ ಕೇಳಿದಾಗ ಅವ್ರಿಗೆ ಮಾಹಿತಿ ನಮ್ಮ ಕೌಶಲ್ಯ ಅಭಿವೃದ್ಧಿ ನಿಗಮದಲ್ಲಿ ಏನೇನು ಕೌಶಲ್ಯಗಳು ಕಲಿಸ್ಕೊಡ್ತಾರೆ ಅಂತ ಹೇಳಿ ಗೊತ್ತಾಗುತ್ತೆ. ಇದರ ಬಿಟ್ಟರೆ ನಾವು ನಮ್ಮ ಯುವಕರು ಭಾಳಷ್ಟು ಜನ ನಿರುದ್ಯೋಗಿಗಳೇ ಇದ್ದಾರೆ. ಆದರೆ ಅವರಿಗೆ ಯಾವ ಸೆಕ್ಟರಲ್ಲಿ ಯಾವ ಜಾಬ್ ಇದೆ ಅಂತ ಗೊತ್ತಿರಲ್ಲ. ಭಾಳಷ್ಟು ಸೆಕ್ಟರ್ಗಳಲ್ಲಿ ನಮಗೆ ಬೇಕು ಅಂತ ಹೇಳಿ ಇರ್ತಾರೆ, ಬಟ್ ಎಲ್ಲಿಂದ ಮಕ್ಕಳು ಬೇಕು. ಸೊ ಹಾಗಾಗಿ ನಾವು ರೀಜ್ನಲ್ ವೈಸ್ ವಿಭಾಗೀಯ ಮಟ್ಟದ ಒಂದು ಉದ್ಯೋಗ ಮೇಳ ಕೂಡ ಮಾಡ್ತಾ ಇದ್ದೀವಿ. ಅಂದರೆ ಅಲ್ಲಿ ಸುಮಾರು ಬೇರೆ ಬೇರೆ ಸೆಕ್ಟರ್ಗಳನ್ನು ಒಂದೇ ಕಡೆ ತಂದು ಅವರಿಗೆ ಯುವಕರಿಗೆ ಮೊದಲೇ ಕೇಳ್ತೇವೆ, ಇಲ್ಲಿ ಉದ್ಯೋಗ ಮೇಳದಲ್ಲಿ ಪಾರ್ಟಿಸಿಪೇಟ್ ಆಗಿ ಅಂತ ಹೇಳಿರ್ತೇವೆ. ಸುಮಾರು ಅಡ್ವರ್ಟೈಸ್ಮೆಂಟ್ ಕೊಡೋ ಪ್ರಕಾರ. ಹೀಗಾಗಿ ಬೆಂಗಳೂರಲ್ಲಿ ಮಾಡಿದ್ದೀವಿ, ಕಲಬುರಗಿ ವಿಭಾಗದಲ್ಲಿ ಮಾಡಿದ್ದೀವಿ, ಆಮೇಲೆ ನಾವು ಮೈಸೂರಲ್ಲಿ ಮಾಡಿದ್ದೀವಿ. ಸೊ ಈ ರೀತಿಯಾಗಿ ಬೇರೆ ಬೇರೆ ಕಡೆ ಇನ್ನೂ ಚಿಕ್ಕ ಪುಟ್ಟ ಉದ್ಯೋಗ ಮೇಳ ಕೂಡ ಮಾಡಿದ್ರಿಂದ ಇದರಿಂದ ಏನು ಉದ್ದೇಶ ಅಂದರೆ ಮಕ್ಕಳಿಗೆ ಇಂಟರ್ವ್ಯೂ ಸ್ಕಿಲ್ ಬಗ್ಗೆ ಗೊತ್ತಾಗುತ್ತೆ, ಒಂದನೇದು. ಎರಡನೇದು, ಒಂದು ವೇಳೆ ಅವರು ಓದ್ತಾ ಇರೋ ಮಕ್ಕಳಿಗೆ ಬೇಕಾದರೆ ಅವ್ರಿಗೆ ಯಾವ ಸ್ಕಿಲ್ ಬೇಕು ಅನ್ನೋ ಒಂದು ನಾವು ಇಟ್ಟಿರ್ತೇವೆ. ಈ ರೀಜನಲ್ಲಿ ಈ ಸ್ಕಿಲ್ಗೆ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿ ಅದರ ಬಗ್ಗೆ ಗೊತ್ತಾಗುತ್ತೆ. ಸೊ ನಮಗೆ ಇದರಿಂದ ಆ ರೀಜನಲ್ಲಿ ಯಾವ ಸ್ಕಿಲ್ ಗ್ಯಾಪ್ ಇದೆ ಅಂತ ಆ ಇನ್ಫಾರ್ಮೇಷನ್ ಆಗುತ್ತೆ. ಆಮೇಲೆ ಸೆಕ್ಟರ್ಗಳಲ್ಲಿ ಯಾವ್ಯಾವ ಥರ ಜಾಬ್ಗಳಿದ್ದಾವೆ ಅಂತಲೂ ಗೊತ್ತಾಗುತ್ತೆ. ಈ ರೀತಿಯಿಂದ ಪ್ರಯತ್ನವನ್ನು ನಮ್ಮ ಕರ್ನಾಟಕ ಸರ್ಕಾರದಿಂದ ನಮ್ಮ ಸಚಿವರು ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವರು ಕೂಡ ಭಾಳಷ್ಟು ಮಹತ್ವ ಕೊಡ್ತಾರೆ. ಯುವಕರಿಗೆ ಆಗಿ ಯಾವ ಹೊಸವಾದ ಯೋಜನೆಗಳು ನಿರೂಪಣೆ ಮಾಡಬೇಕು ಅವೆಲ್ಲಕ್ಕೂ ಅವರು ಅಸ್ತು ಅಂತ ಹೇಳಿ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟು ಒಂದು ಕೌಶಲ್ಯ ಅಭಿವೃದ್ಧಿ ನಿಗಮದಿಂದ ನಾವು ಹಲವಾರು ತರಬೇತಿಯನ್ನು ನಾವು ಕೊಡ್ತಾ ಇದ್ದೀವಿ. ಮೇಡಮ್, ಈಗ ನಿಮ್ಮ ನಿಗಮದಿಂದ ತರಬೇತಿಯನ್ನು ಪಡೆದುಕೊಂಡು ಎಷ್ಟು ಪರ್ಸೆಂಟೇಜು ಸಕ್ಸಸ್ ಆಗಿದ್ದಾರೆ ಅಂತ ತಮಗನಿಸುತ್ತೆ? ಯಾಕಂತ ಹೇಳಿದ್ರೆ ಸರ್ಕಾರದ ಒಂದಷ್ಟು ಯೋಜನೆಗಳಿಂದಾಗ ಟೀಕಾ ಪ್ರಹಾರಗಳು ಬರ್ತಾನೆ ಇರುತ್ತೆ. ಸುಮ್ಮನೆ ನೆಪ ಮಾತ್ರಕ್ಕೆ ನಿಗಮಗಳಿದ್ದಾವೆ, ಆ ನಿಗಮಗಳಿಂದ ಏನೂ ಆಗೋದಿಲ್ಲ, ಈ ಥರದ ಒಂದಷ್ಟು ಮಾತುಕತೆಗಳು ನೀವು ಕೇಳಿಸ್ಕೊಂಡಿರ್ತೀರಿ, ಬಹಳಷ್ಟು ಒಂದು ಕೇಳಿಸ್ತಾನೂ ಇರುತ್ತೆ. ಸೊ ಇದ್ರ ಬಗ್ಗೆ ತಮ್ಮ ಒಂದು ಒಪಿನಿಯನ್? ನೋಡಿ, ಯೂಶಲಿ ಸರ್ಕಾರಕ್ಕೆ ಪ್ರಹಾರ ಮಾಡಬೇಕು ಅಂದರೆ ವಿರೋಧ ಪಕ್ಷದವರೇ ಮಾಡ್ತಾರೆ. ಆಮೇಲೆ ಕೆಲಸ ಮಾಡ್ತಾ ಇದ್ದಾರಂತ ಹೇಳೋರು ಭಾಳ ಕಡಿಮೆ. ಇನ್ನೂ ನಾವು ಕೆಲಸ ಮಾಡ್ತೇವಂತ ಶುರು ಮಾಡೋದ್ರಲ್ಲಿ ಅವರು ವಿರೋಧ ಮಾಡ್ತಾ ಇರೋರು ಭಾಳಷ್ಟು ಜನ ಇದ್ದಾರೆ. ಅದಕ್ಕೆಲ್ಲ ಸರ್ಕಾರ ಬಗ್ಗಲ್ಲ. ನಾವು ನಮ್ಮ ನಿಗಮದಿಂದ ಈ ಬರೀ ಕೌಶಲ್ಯ ತರಬೇತಿ ಎಷ್ಟು ಜನಕ್ಕೆ ಕೊಟ್ಟಿದ್ರೆ, ನಮ್ಮ ರೂಲ್ಸಲ್ಲೇ ಒಂದಿದೆ, ಚೀಫ್ ಮಿನಿಸ್ಟರ್ ಕೌಶಲ್ಯ ಕರ್ನಾಟಕ ಯೋಜನೆ ಅಡಿಯಲ್ಲಿ ನಾವು ಏನು ತರಬೇತಿಯನ್ನು ಕೊಡ್ತೀವೋ ಅದರಲ್ಲೇ ಇದೆ, ನಾವು ಏನು ತರಬೇತಿ ಕೊಡ್ತೇವೆ ಮಿನಿಮಮ್ 70% ಅವರು ಪ್ಲೇಸ್ಮೆಂಟ್ ಕೊಡಬೇಕು. ತರಬೇತಿದಾರರು ಯಾರು ಕೊಡ್ತಾರೆ, ಕೊಡಲಿಲ್ಲ ಅಂದರೆ ಅವ್ರಿಗೆ ಆ ತರಬೇತಿ ಪ್ಲೇಸ್ಮೆಂಟ್ ಫಂಡೇ ಕೊಡಲ್ಲ, ನಾವು ರಿಲೀಸೇ ಮಾಡಲ್ಲ. ಹಾಗಾಗಿ ಇದರಲ್ಲಿ ತರಬೇತಿ ಕೊಟ್ಟವರು ಅವ್ರಿಗೆ ಕಂಪ್ಲೀಟಾಗಿ ನಾವು ತರಬೇತಿ ಹಣ ವೆಚ್ಚವನ್ನು ತಗೋಬೇಕು ಅಂದರೆ ಪ್ಲೇಸ್ಮೆಂಟ್ ಮಾಡಲೇಬೇಕಾಗತ್ತೆ ಅವರು. ಹಾಗಾಗಿ ನಾವು ಈ ರೀತಿಯಾಗಿ ನಾವು ಯಾರು ಪ್ರಾಪರಾಗಿ ಅವರು ತರಬೇತಿ ಕೊಟ್ಟು ಪ್ಲೇಸ್ಮೆಂಟ್ ಮಾಡುವಂಥವ್ರು ಇದ್ದಾರೆ ಅಂಥವರಿಗೆ ನಾವು ವ್ಯಾಲಿಡೇಟ್ ಮಾಡಿ ಅವ್ರ ಪ್ಲೇಸನ್ನು ನೋಡಿ ಹೋಗಿ ಅವರ ಕಚೇರಿ ಅವರ ಕಂಪ್ನಿಗಳನ್ನು ನೋಡಿ ಅಲ್ಲಿಂದ ನಮ್ಮ ಡಿಸ್ಟ್ರಿಕ್ಟ್ ಸ್ಕಿಲ್ ಡೆವಲಪ್ಮೆಂಟ್ ಆಫೀಸರ್ ವೆರಿಫೈ ಮಾಡಿಬಿಟ್ಟು ಅದಾದ ಮೇಲೆ ತರಬೇತಿ ಮಾಡಬೇಕಾದ್ರೆ
ಅವ್ರಿಗೆ ಸೆಕ್ಟರ್ ಸ್ಕಿಲ್ ಕೌನ್ಸಿಲಿಂದ ಅದನ್ನು ಅನಾಲಿಸಿಸ್ ಮಾಡಿ ಅವ್ರಿಗೆ ಮಾಡ್ತಾ ಇದ್ದಾರಾ ಇಲ್ಲ ಅಂತ ಅದೆಲ್ಲ ಮಾಡಿದ ಮೇಲೇ ಇದನ್ನು ಕಂಪ್ಲೀಟಾಗಿ ಆಗೋದು. ಮ್ಯಾಮ್, ಈಗ ತಾವು ಹೇಳಿದ್ರಿ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಸಹ ಕೌಶಲ್ಯಾಭಿವೃದ್ಧಿ ಒಂದು ಆಫೀಸ್ ಇದೆ, ಅಲ್ಲಿ ಬಂದು ತರಬೇತಿಗಳನ್ನು ಪಡೆದುಕೊಂಡು ಅಲ್ಲಿಂದ ಸಹಾಯ ಆಗುತ್ತೆ ಅಂತ ಹೇಳಿ. ಇದು ಟ್ರಾನ್ಸ್ಪರೆನ್ಸಿನ ಮ್ಯಾಮ್? ಯಾರು ಬೇಕಾದರೂ ಬಂದು ಅಲ್ಲಿ ತರಬೇತಿಯನ್ನು ಪಡೆದುಕೊಳ್ಬೋದಾ ಹೇಗೆ, ಅಥವಾ ಇಂತಿಷ್ಟೇ ಒಂದು ಇದಿರಬೇಕಾ, ಮ್ಯಾಂಡೇಟ್ರಿ ಅಂತ ಇರುತ್ತಾ, ಮಾನದಂಡಗಳಿದೆಯಾ? ಕೌಶಲ್ಯ ಅಭಿವೃದ್ಧಿ ಕಚೇರಿಯಲ್ಲಿ ತರಬೇತಿ ಕೊಡಲ್ಲ. ಓಕೆ. ನಾವು ಇಲ್ಲಿಂದ ಮಾಹಿತಿಯನ್ನು ನಮ್ಮ ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಆಫೀಸಲ್ಲಿ ಪಡಿಬೋದು. ಕೌಶಲ್ಯ ಅಭಿವೃದ್ಧಿಯಿಂದ ಏನು ನಾವು ತರಬೇತಿ ಕೊಡ್ತೇವೆ ಅಂತ ಎಕ್ಸ್ಪರ್ಟ್ ಇರ್ತಾರಲ್ವ, ಇಂಡಸ್ಟ್ರಿಯಲಿಸ್ಟ್ ಇರ್ತಾರಲ್ವ, ಅವರು ಎಲ್ಲಿ ತರಬೇತಿ ಕೊಡ್ತಾರೆ ಅವರೇ ಕ್ಯಾಂಡಿಡೇಟನ್ನು ಕಾಲ್ ಮಾಡ್ತಾರೆ. ಅವರು ತರಬೇತಿ ಕೊಟ್ಬಿಟ್ಟು ನಿಮಗೆ ಎಲ್ಲ ಇನ್ಫಾರ್ಮೇಷನ್, ಏನು ಸ್ಕೀಮ್ಗಳಿದ್ದಾವೆ, ಎಲ್ಲೆಲ್ಲೂ ಸ್ಕೀಮ್ಗಳು ಯಾವಾಗ ಬರ್ತವೆ, ಅದರ ಇನ್ಫಾರ್ಮೇಷನ್ ಎಲ್ಲ ಆ ಕಚೇರಿಗಳಲ್ಲಿ ಸಿಗುತ್ತೆ, ನಮ್ಮ ಹೆಡ್ ಆಫೀಸಲ್ಲೂ ಕೂಡ ಸಿಗುತ್ತೆ. ಸ್ವಯಂ ಉದ್ಯೋಗಗಳಿಗೆ ಏನಾದರೂ ಇಲ್ಲಿ ಒಂದು ಲೋನ್ ಏನಾದರೂ ಸಿಗುತ್ತಾ ಮ್ಯಾಮ್ ನಿಗಮದಲ್ಲಿ? ನಮ್ಮ ಅದರಲ್ಲಿ ಸ್ವಯಂ ಉದ್ಯೋಗಗಳನ್ನು ನಾವು ಆಗಕ್ಕೆ ಇದು ನೀವು ಟೇಲರಿಂಗ್ ಹೇಳಿದ್ರಿ, ಬ್ಯೂಟಿ ಪಾರ್ಲರು ಹೇಳಿದ್ರಿ, ಕೆಲವೊಂದು ರೈತರಿಗೆ ತರಬೇತಿ ಕೊಡೋದು, ಇವೆಲ್ಲಕ್ಕೆ ನಾವು ಅವರಿಗೆ ಜಾಬ್ ಹುಡ್ಕೋಕ್ಕಾಗಲ್ಲ. ಎಕ್ಸಾಂಪಲ್ ಕೆಲವೊಂದು ಸೆಕ್ಟರಲ್ಲಿ ಸೊ ಅಪ್ಸ್ಕಿಲ್ಲಿಂಗು ಮತ್ತು ರೀಸ್ಕಿಲ್ಲಿಂಗ್ ಮಾಡಬೇಕಾಗತ್ತೆ. ಆ ಅಪ್ಸ್ಕಿಲ್ಲಿಂಗು ರೀಸ್ಕಿಲ್ಲಿಂಗ್ ಮಾಡಬೇಕಾದ್ರೆ, ಸ್ವಯಂ ಉದ್ಯೋಗಿ ಆಗಬೇಕಾದ್ರೆ ಇವರಿಗೆ ಲೋನ್ ಅಂತ ನಮ್ಮ ಇದರಲ್ಲಿ ಇರಲ್ಲ. ಆದರೆ ಏನು ಅಂದರೆ ನಮ್ಮ ಇದರಿಂದ ಇನ್ನೊಂದು ಕಂಪ್ನಿಗಳಿದ್ದಾವೆ, ಯಾವ ರೀತಿಯಾಗಿ ಅವ್ರುಗಳಿಂದನೇ ನಾವು ಸಿಡಾಕ್ ಅಂತ ಇನ್ನೊಂದಿದೆ, ಅಲ್ಲಿ ಉದ್ಯಮದಾರರು ಹೆಂಗೆ ಆಗಬೇಕು ಅಂತ ಹೇಳಿ ಒಂದು ತರಬೇತಿ ಕೊಡ್ತಾರೆ. ಅಲ್ಲೂ ಒಂದು 10 ದಿನ ತರಬೇತಿ. ಇನ್ನೊಂದು ನಮ್ಮದೇ ಪ್ಯಾರಲಲ್ ಆಗಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಇದೆ, ಸೊ ಅವರು ತರಬೇತಿ ಕೊಡ್ತಾರೆ. ಹಾಗಾಗಿ ಅವ್ರು ನಿಮ್ಗೆ ಹೇಳ್ತಾರೆ ಎಲ್ಲಿಗೆ ಹೋದರೆ ಯಾವ ಲೋನ್ ತೊಗೋಬೋದು ಏನು ಅಂತ ಸಲಹೆ ಸೂಚನೆಯನ್ನು ಕೊಡ್ತಾರೆ. ಕೌಶಲ್ಯ ಅಭಿವೃದ್ಧಿ ನಿಗಮ ಕೌಶಲ್ಯ ತರಬೇತಿ ಮತ್ತು ಉದ್ಯೋಗ. ಮ್ಯಾಮ್, ಸ್ಕಿಲ್ ಒಲಿಂಪಿಕ್ ಅಂತ ಕೇಳಿದ್ವಿ ನಾವು. ಏನಿದೆ ಮ್ಯಾಮ್ ಇದು ಸ್ಕಿಲ್ ಒಲಿಂಪಿಕ್ಸ್ ಅಂತ ಹೇಳಿದ್ರೆ? ಯಾಕಂದರೆ ಒಲಿಂಪಿಕ್ಸ್ ಅಂದ ತಕ್ಷಣ ನಾವು ಸ್ಪೋರ್ಟ್ಸ್ ಅಂದ್ಕೊಂಡ್ಬಿಡ್ತೀವಿ. ಇದು ಬಹಳಷ್ಟೊಂದು ವಿಭಿನ್ನವಾಗಿದೆ. ಸ್ಕಿಲ್ ಒಲಿಂಪಿಕ್ಸ್ ಅಂತ ಏನಿದು? ಭಾಳಷ್ಟು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇಟ್ ಇಸ್ ಮೈ ಫೇವ್ರೇಟ್. ಮಕ್ಕಳಿಗೆ ಸ್ಕಿಲ್ ಅನ್ನೋದು ಬರೀ ಹಿ ಹ್ಯಾಸ್ ಗಾಟ್ ವೆರಿ ಗುಡ್ ಸ್ಪೀಕಿಂಗ್ ಸ್ಕಿಲ್ ಅಂತಾರೆ, ಡ್ಯಾನ್ಸಿಂಗ್ ಸ್ಕಿಲ್ಲು, ಟೆಕ್ನಿಕಲ್ ಸ್ಕಿಲ್ಲು ಅಂತ ಮಾತಾಡ್ತೇವೆ. ಬಟ್ ಅದರಲ್ಲೇ ಒಂದು ಮುಂದುವರಿಬೋದು. ಯಾವುದೇ ಒಂದು ನಮ್ಮ ಡಿಗ್ರಿ ಕೈ ಹಿಡಿದಿದ್ರು ನಿಮ್ಮ ಸ್ಕಿಲ್ ಕೈ ಹಿಡಿಯುತ್ತೆ ಯಾವಾಗಲೂ. ಇವತ್ತು ನೀವು ಇಲ್ಲಿ ಇಂಟರ್ವ್ಯೂ ತಗೊಳ್ತಾ ಇದ್ದೀರಲ್ಲ, ಬಿಕಾಸ್ ಆಫ್ ಯು ಹ್ಯಾವಿಂಗ್ ಅ ವೆರಿ ಗುಡ್ ಕಮ್ಯುನಿಕೇಷನ್ ಸ್ಕಿಲ್, ಸ್ಪೀಕಿಂಗ್ ಸ್ಕಿಲ್ ಆ್ಯಂಡ್ ಒಂದು ಗುಡ್ ಹಾಸ್ಪಿಟಲಿಟಿ, ಆ ಎಲ್ಲ ಸ್ಕಿಲ್ಗಳು ಇರೋದ್ರಿಂದನೇ ನಿಮ್ಮ ಒಂದು ಏನಿದು ಚಾನಲ್ಲು ಉತ್ತಮವಾಗಿ ನಡೀತಾ ಇದೆ. ಸೊ ಈ ಸ್ಕಿಲ್ಲನ್ನು ಉಪಯೋಗ ಮಾಡಿಕೊಂಡು ನಾವು ಈ ತರಬೇತಿಯನ್ನು ಕೊಡೋದ್ರಾಗ ಈ ಸ್ಕಿಲ್ಲನ್ನು ಎನ್ಹ್ಯಾನ್ಸ್ ಮಾಡಬೇಕಾದ್ರೆ ಈ ಸ್ಕಿಲ್ ಒಲಿಂಪಿಕ್ಸ್ ಅಂತ ಕೇಳಿದ್ರಲ್ಲ, ವರ್ಲ್ಡ್ ಸ್ಕಿಲ್ ಒಲಿಂಪಿಕ್ಸ್ ನಡೆಯುತ್ತೆ ಒನ್ಸ್ ಇನ್ 2 year ಇನ್ 1 country. ಸೊ 2024ರಲ್ಲಿ ಫ್ರಾನ್ಸಿನ ಲಿಯೋನಲ್ಲಿ ನಡೆಯಿತು. ಸೊ ಅದಕ್ಕೆ ನಾವು ನಮ್ಮ ಭಾರತದಿಂದ ಭಾಳಷ್ಟು ಜನ ಯುವಕರನ್ನು ಹೋಗ್ತಾರೆ. ಬಟ್ ಈ ಪ್ರಾಸೆಸ್ ಹೆಂಗಿದೆ ಅಂದರೆ, ಈ ವರ್ಲ್ಡ್ ಸ್ಕಿಲ್ ಕಾಂಪಿಟಿಷನಲ್ಲಿ ಭಾಗವಹಿಸ್ಬೇಕಂದ್ರೆ ಫಸ್ಟು ನಾವು ಕರ್ನಾಟಕ ಸ್ಕಿಲ್ಲಲ್ಲಿ ಭಾಗವಹಿಸಬೇಕು. ಇದಕ್ಕೆ ನಾವು ಎಲ್ಲ ಕಾಲೇಜ್ಗಳಿಗೆ ಹೇಳಿರ್ತೀವಿ, ಎಲ್ಲ ಸೆಕ್ಟರ್ಗಳಿಗೆ ಹೇಳ್ತೀವಿ, ಪಾರ್ಟಿಸಿಪೇಟ್ ಇನ್ ಇಟ್. 63 ಸ್ಕಿಲ್ಗಳು ಅವರೇ ಹೇಳಿರ್ತಾರೆ. ಇದರಲ್ಲಿ 18ರಿಂದ 21-24 ವಯಸ್ಸು ಒಳಗೆ ಅಷ್ಟೇ ಯುವಕರು ಯುವತಿಯರು ಇರಬೇಕು. ಆ ಯುವತಿಯರಿಗೆ ಈ 63 ಸ್ಕಿಲ್ಗಳಲ್ಲಿ ಯಾರು ಕರ್ನಾಟಕ ಸ್ಕಿಲ್ಲಲ್ಲಿ ಗೆದ್ದವರನ್ನು ಮತ್ತೆ ಅವರನ್ನು ಗೋಲ್ಡು, ಸಿಲ್ವರು ಮತ್ತು ಬ್ರಾಂಜ್ ಮೆಡಲನ್ನು ಕೊಟ್ಟು ರೀಜ್ನಲ್ ಸ್ಕಿಲ್ಗೆ ಕಳಿಸ್ತೇವೆ. ರೀಜ್ನಲ್ ಸ್ಕಿಲ್ಲಲ್ಲಿ ಸೌತ್ ಇಂಡಿಯಾದಲ್ಲಿ ಯಾರು ಗೆಲ್ತಾರಲ್ಲ ಗೋಲ್ಡನ್ನು, ಅವರನ್ನು ಮತ್ತು ಇಂಡಿಯಾ ಸ್ಕಿಲ್ಗೆ ಕಳಿಸ್ತೇವೆ. ಇಲ್ಲಿಂದ ಇಂಡಿಯಾ ಸ್ಕಿಲ್ ಕಳಿಸೋವರೆಗೂ ಖರ್ಚು ವೆಚ್ಚ, ತರಬೇತಿ, ಅವರಿಗೆ ಬೇಕಾಗದ ಎಲ್ಲ ವ್ಯವಸ್ಥೆಯನ್ನು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದಿಂದ, ಕರ್ನಾಟಕ ಸರ್ಕಾರದಿಂದ ಭರಿಸ್ತೇವೆ. ಹಾಗಾಗಿ ಅಲ್ಲಿ ಗೆದ್ದ ಮೇಲೆ ಈ ಎಲ್ಲ ಹಂತದಲ್ಲೂ ಅವ್ರಿಗೆ ಪ್ರೈಸ್ ಮನಿನೂ ಇರುತ್ತೆ ಕೂಡ. ಇಂಡಿಯಾ ಸ್ಕಿಲ್ಲಲ್ಲಿ ಅವ್ರಿಗೂ ಕೂಡ ಮತ್ತೆ ತರಬೇತಿಯನ್ನು ಕೊಡ್ತೇವೆ. ಇಂಡಿಯಾ ಸ್ಕಿಲ್ಲಲ್ಲಿ ಅಲ್ಲಿ ಅವರು ಗೆಲ್ಲಬೇಕು ಅಂತ ಅಲ್ಲಿಂದ ಗೆದ್ದವರು 63 ಜನ ಗೋಲ್ಡ್ ಮೆಡಲಿಸ್ಟ್ ವಿಲ್ ಗೋ ಟು ದ ವರ್ಲ್ಡ್ ಸ್ಕಿಲ್ ಕಾಂಪಿಟಿಷನ್.
ವರ್ಲ್ಡ್ ಸ್ಕಿಲ್ ಕಾಂಪಿಟೇಷನ್ ಈ ವರ್ಷ 24ರಲ್ಲಿ ಆಗಿತ್ತು, 26ರಲ್ಲಿ ಶಾಂಘೈಯಲ್ಲಿ ಚೈನಾ ಅಲ್ಲಿ ನಡೀತಾ ಇದೆ. ಐ ಆಮ್ ಹ್ಯಾಪಿ ದ್ಯಾಟ್ ಟು ಸೇ ದ್ಯಾಟ್ 2024ರಲ್ಲಿ ಏನು ಈ ಕರ್ನಾಟಕ ಇಂಡಿಯಾ ಸ್ಕಿಲ್ಲಲ್ಲಿ ಕಾಂಪಿಟಿಷನಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕ ಸ್ಟೇಟ್ ಸೆಕೆಂಡ್ ಹೈಯೆಸ್ಟ್ ಗೋಲ್ಡ್ ಮೆಡಲಿಸ್ಟ್ ಇತ್ತು ಆವಾಗ. ಈ ವರ್ಷ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಇಂಡಿಯಾ ಸ್ಕಿಲ್ಲಲ್ಲಿ ಎಲ್ಲರಲ್ಲಿ ಗೆದ್ದವರು ಕರ್ನಾಟಕ ಇಸ್ ದ ನಂಬರ್ 1 ಹೂ ವನ್ ದ 16 ಗೋಲ್ಡ್ ಮೆಡಲ್ಸ್. ಸೊ ದಿ 16 ಆಫ್ ದೆಮ್ ಆರ್ ಗೋಯಿಂಗ್ ಟು ದ ಶಾಂಘೈ ಚೈನಾ. ಸೊ ಇಡೀ ಕರ್ನಾಟಕದ ಇದು ದೇಶದಲ್ಲಿ ಕರ್ನಾಟಕ ಇಸ್ ದ ಟಾಪ್ 1 ಇನ್ ದ ಸ್ಕಿಲ್ಲಿಂಗ್. ಅದೇ ಆಸೆ ಕೂಡ ನಮ್ಮ ಕರ್ನಾಟಕ ಸರ್ಕಾರದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ DK ಶಿವಕುಮಾರ್ ಸರ್ ಅವರ ಆಶೆ ಏನಂದರೆ ಕರ್ನಾಟಕ ಶುಡ್ ಬಿ ದ ಕ್ಯಾಪಿಟಲ್ ಆಫ್ ದ ಇಂಡಿಯಾ ಸ್ಕಿಲ್ ಹಬ್. ಸೊ ಸ್ಕಿಲ್ಲಲ್ಲಿ ನಾವು ಒಂದು ಎಕ್ಸ್ಪರ್ಟ್ ಅದೇ ರೀತಿಯಾಗಿ ನಡೀತಾ ಕೂಡ ಇದ್ದೀವಿ. ಹಾಗಾಗಿ ಈ ಸ್ಕಿಲ್ ಒಲಿಂಪಿಕ್ಸ್ ಬಗ್ಗೆ ನಾನು ಈ ಬುಕ್ಸ್ ಹೇಳಿದ್ನಲ್ಲ 8ನೇ ತರಗತಿಯಿಂದ, ಅದರ ಬಗ್ಗೆ ಆ ಮಾಹಿತಿ ಕೂಡ ನಾವು ಹಾಕಿದ್ದೀವಿ. ಮಕ್ಕಳಿಂದನೇ ಗೊತ್ತಾಗಬೇಕು, ಕಾಂಪಿಟೇಷನ್ ಇದರಲ್ಲೂ ಇದೆ ಅಂತ ಹೇಳಿ ಗೊತ್ತಾಗಬೇಕು ಅಂತ ಹೇಳಿ. ಮ್ಯಾಮ್, ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ನಿಮ್ಮ ಈ ಒಂದು ಕಾರ್ಯ ನಿಮಗೆ ಎಷ್ಟು ತೃಪ್ತಿ ತಂದುಕೊಟ್ಟಿದೆ? ಭಾಳಷ್ಟು ಖುಷಿ ಅನ್ನಿಸ್ತಾ ಇದೆ. ದಿಸ್ ಈಸ್ ಅ ನೋಬೆಲ್ ವರ್ಕ್. ನಮ್ಮ ಯುವಕರಿಗೆ, ಮಹಿಳೆಯರಿಗಾಗಿ ಬೇಕಾಗಿರುವ ಒಂದು ಉತ್ತಮವಾದ ಒಂದು ಕ್ಷೇತ್ರ. ಯಾಕಂದರೆ ಇವತ್ತು ನಮ್ಮ ದಿನ ಒಂದು 10, 15, 20 ಜನ ಬರ್ತಾರೆ, ನಮಗೆ ಒಂದು ಜಾಬ್ ಕೊಡಿಸಿ ಅಲ್ಲಿ ಆದರೂ ಹೇಳಿ ಅಂತ. ಆವಾಗ ನಮಗೆ ಗೊತ್ತಿರೋ ಒಂದು ಕಂಪ್ನಿಗಳಿಗೆ ಅವರ ರೆಸ್ಯೂಮನ್ನು ಫಾರ್ವರ್ಡ್ ಮಾಡಿ ಅವರಿಗೆ ಇಂಟರ್ವ್ಯೂ ಕೊಡಿಸಿ ಅದರಲ್ಲಿ ಒಂದಿಷ್ಟು ಜನ ಸೆಲೆಕ್ಟ್ ಆದವ್ರಿಗೆ ಅವರು ಒಂದು ಧನ್ಯವಾದಗಳನ್ನು ಅಂತ ಅರ್ಪಿಸ್ತಾರಲ್ವ, ಅದು ಬಹಳ ಸಂತೋಷ. ಒಂದನೇದು. ಎರಡನೇದು, ಸ್ಕಿಲ್ ಎಷ್ಟೊಂದು ಕೌಶಲ್ಯಗಳು ಮಾಸಿ ಹೋಗ್ತಾ ಇದ್ದಾವೆ, ಅವರು ಅದ್ರ ಬಗ್ಗೆ ಕಾಳಜಿ ಇಲ್ಲ. ಅದನ್ನು ನಾವು ಮತ್ತೆ ಈ ಪಾರಂಪರಿಕ ಪ್ರಾದೇಶಿಕ ಕೌಶಲ್ಯಗಳನ್ನು ಎತ್ತಿ ಹಿಡಿತಾ ಇದ್ದೀವಲ್ಲ, ಅದು ಒಂದು ಸಂತೋಷವಾದ ವಿಷಯ. ಆಮೇಲೆ ಮಹಿಳೆಯರು ಸಚ್ ಎ ಕ್ಯಾಪೇಬಲ್, ದೇ ಆರ್ ಕ್ಯಾಪೇಬಲ್. ಇವತ್ತು ಅಡುಗೆ ಮನೆಯಿಂದ ಅಂತರಿಕ್ಷದವರೆಗೂ ಮಾಡುವ ಎಲ್ಲ ಕೆಲಸಗಳಲ್ಲಿ ಸ್ಕಿಲ್ ಇದೆ ನಾವು ಹೆಣ್ಮಕ್ಳದು. ಅದರಲ್ಲಿ ಯಾರು ಎಕ್ಸ್ಪರ್ಟ್ ಇರ್ತಾರೆ ಅವರು ಇವತ್ತು ಪಾಪ್ಯುಲರ್ ಆಗಿದ್ದಾರೆ. ನೀವು ಅಡುಗೆ ಚಮಚೆ, ಸ್ಪೂನ್ ಟು ಸ್ಪೇಸ್ ಅಂತ ಹೇಳ್ತೇನೆ ನಾನು. ದ ವುಮೆನ್ ಹೂ ಹೋಲ್ಡ್ ದ ಸ್ಪೂನ್, ಶಿ ಕ್ಯಾನ್ ರೀಚ್ ಟು ಸ್ಪೇಸ್ ಆಲ್ಸೋ, ಆ್ಯಸ್ ವಿ ಹ್ಯಾವ್ ಸೀನ್ ಮೆನಿ ಎಕ್ಸಾಂಪಲ್ಸ್. ಸೊ ಈ ಇದರಲ್ಲಿ ಮಹಿಳೆಯರಿಗೆ ಈ ಸ್ಕಿಲ್ ಅನ್ನೋದು ಬಹಳ ಬೇಗ ಕಲಿತಾರೆ ಅವರು, ಯಾವುದೇ ಒಂದು ಸ್ಕಿಲ್ಗಳನ್ನು. ಅವರಿಗೆ ಒಂದು ಹೆಚ್ಚಿಗೆ ವಿವಿಧ, ನನ್ನ ಒಂದು ಕನಸು ಅಂದರೆ ಅಸಾಧಾರಣವಾದ ಕೌಶಲ್ಯಗಳನ್ನು ಮಹಿಳೆಯರಿಗೆ ಕಲಿಸ್ಕೊಡೋದು. ಸೊ ವಿತ್ ದ್ಯಾಟ್ ನೀವು ನೋಡಿದ್ದೀರಾ ಎಲ್ಲಾದರೂ ಪ್ಲಂಬಿಂಗ್ ಕಲಿಸ್ಕೊಡೋದು ಮಹಿಳೆಯರಿಗೆ ಇಲ್ಲ. ಸೊ ಯಾವುದಾದ್ರೂ ಒಂದು ಅಸಾಧಾರಣ ಕೌಶಲ್ಯ ಮಹಿಳೆಯರಿಗೆ ಕಲಿಸ್ಕೊಟ್ರೆ ದೇ ವಿಲ್ ಎಕ್ಸೆಲ್ ಲಾಟ್ ಅಂತ ಹೇಳಿ ನನ್ನ ಒಂದು ಕನಸು. ಮೇಡಮ್, ಪ್ರತಿಯೊಬ್ಬರಿಗೂ ಸಹ ನಾವು ಬಹಳಷ್ಟು ಚೆನ್ನಾಗಿ ಬದುಕಬೇಕು, ಬದುಕನ್ನು ಕಟ್ಕೊಳ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಶ್ರೀಮಂತ ವರ್ಗದವರು, ಶ್ರೀಮಂತರಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ಅವರ ಒಂದು ಗೋಲ್ನ ಬೇಗ ರೀಚ್ ಆಗ್ತಾರೆ. ಅದೇ ಬಹಳಷ್ಟು ಒಂದು ಬಡ ಕುಟುಂಬದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಬಹಳಷ್ಟು ಒಂದು ಕನಸುಗಳಿರುತ್ತೆ, ನೂರಾರು ಆಸೆ ಇರುತ್ತೆ. ಅವರು ವಿದೇಶಗಳಲ್ಲಿ ಹೋಗಿ ಅವರ ಒಂದು ಪ್ರತಿಭೆಯನ್ನು ಅವರು ಗುರುತಿಸ್ಕೊಳ್ಳೋದಕ್ಕೂ ಇಚ್ಛೆ ಪಡ್ತಾರೆ. ಸೊ ಇಂಥ ಮಕ್ಕಳಿಗೆ ಏನಾದರೂ ಅವಕಾಶ ಇದೆಯಾ ಮೇಡಮ್ ನಿಮ್ಮ ನಿಗಮದಲ್ಲಿ? ಇವ್ರಿಗೆ ತರಬೇತಿ ಕೊಡೋಂಥದ್ದೇನಾದರೂ ಇದೆಯಾ? ಬಹಳ ಉತ್ತಮವಾದ ಪ್ರಶ್ನೆ ಕೇಳಿದ್ರಿ ಅನಿತಾ. ಬಡ ಮಕ್ಕಳಿಗೆ ಅಥವಾ ಸಾಮಾನ್ಯ ಮಧ್ಯಮ ವರ್ಗದವರಿಗೆ ಇರುವಷ್ಟು ಧೈರ್ಯ ಮತ್ತು ಅವರಿಗೆ ಕಲಿಬೇಕಂತ ಒಂದು ಛಲ ಇರುತ್ತಲ್ಲ, ಅದು ಬಹಳ ಉತ್ತಮವಾಗಿರುತ್ತೆ. ನೀವು ಹೇಳಿದ ಪ್ರಕಾರ ಕರ್ನಾಟಕ ಸರ್ಕಾರದಿಂದ ಬೇರೆ ಬೇರೆ ನಿಗಮದಲ್ಲಿ ನೀವು ಸಮಾಜ ಕಲ್ಯಾಣ ಇಲಾಖೆಯಿಂದಾಗಲಿ ಅಥವಾ ಬ್ಯಾಕ್ವರ್ಡ್ ಕಮ್ಯುನಿಟಿ ಇಲಾಖೆಯಿಂದಾಗಲಿ ಅಥವಾ ವೀರಶೈವ ಇಲಾಖೆಯಿಂದಾಗಲಿ, ಈ ಎಲ್ಲ ಇಲಾಖೆಗಳಲ್ಲಿರುವ ನಿಗಮಗಳಲ್ಲಿ ಹೊರದೇಶಕ್ಕೆ ಓದಬೇಕು ಅನ್ನೋರಿಗೆ ಅವರಿಗೆ ಎಜುಕೇಷನ್ಗೆ ಬೇಸ್ಡ್ ಅಪಾನ್ ದೇರ್ ಇದಕ್ಕೆ ಅವ್ರಿಗೆ ಒಂದು ಸವಲತ್ತು ಕೊಡ್ತಾರೆ. ಆದರೆ ಆ ಎಜುಕೇಷನ್ ಎಲ್ಲಿ ಓದಬೇಕು, ಹೆಂಗೆ ಯಾವ ಕಾಲೇಜ್ಗೆ ಹೋಗಬೇಕು ಅನ್ನೋದು ಅರಿವು ಇರಲ್ಲ. ಈ ಏಜೆನ್ಸಿಗಳ ಮೂಲಕ ಅವರು ಅಪ್ಲೈ ಮಾಡಿಬಿಟ್ಟು ಅವರಿಗೆ ಪೇಮೆಂಟ್ ಮಾಡಿಬಿಟ್ಟು ಹೋಗ್ತಿರ್ತಾರೆ. ನಮ್ಮ
ನಿಗಮದ ವಿ ಆರ್ ಅ ರಿಕ್ರೂಟ್ಮೆಂಟ್ ಏಜೆನ್ಸಿ ಫಾರ್ ದಿಸ್ ಇಂಟರ್ನ್ಯಾಷನಲ್ ಕರ್ನಾಟಕ ಸರ್ಕಾರದಿಂದ. ಸೊ ನಾವು ಏನು ಮಾಡಿದ್ದೀವಿ, ಹೋದ ವರ್ಷದಿಂದ ನೀವಂದರೆ ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಅಂತ, ಇದು ಕೂಡ ಹೊಸ ಕಾರ್ಯಕ್ರಮ, ಸ್ಟಡಿ ಅಬ್ರಾಡ್ ಅಂತ ಹೇಳಿ ಹೊಸ ನೂತನವಾದ ಒಂದು ಕಾರ್ಯಕ್ರಮವನ್ನು ಮಾಡಿ ಸುಮಾರು 70ಕ್ಕಿಂತ ಹೆಚ್ಚು ಯೂನಿವರ್ಸಿಟಿಗಳನ್ನು, ಫಾರಿನ್ ಯೂನಿವರ್ಸಿಟಿಗಳನ್ನು ಒಂದೇ ವೇದಿಕೆಯಲ್ಲಿ ತಂದಿದ್ದೀವಿ ಹೋದ ವರ್ಷ. ಅಲ್ಲಿ ಎಲ್ಲ ಮಕ್ಕಳು ಬಂದು ಬೇರೆ ಬೇರೆ, ಇದಕ್ಕೆ ನೀವು ಹೆಂಗೆ ಎಜುಕೇಷನ್ ಎಕ್ಸ್ಪೋ ಮಾಡ್ತೀರ, ಈ ಥರ ಬೇರೆ ಬೇರೆ ಯೂನಿವರ್ಸಿಟಿಗಳಿಗೆ ಹೋಗಿ ಇಂಟರ್ವ್ಯೂ ಮಾಡಿ ಏನು ಫೀಸ್ ಇದೆ ಎತ್ತಿದೆ ಅಂತ ಹೇಳಿ ಎಲ್ಲನ್ನ ಅರ್ಥಕೊಂಡು ಆಮೇಲೆ ತಮಗೆ ಯಾವ ಕಾಲೇಜ್ ಬೇಕು ಅದನ್ನು ಕೂಡ ಸೆಲೆಕ್ಟ್ ಮಾಡಿದರೆ, ಆಸ್ಟ್ರೇಲಿಯಿಂದ ಬಂದಿದೆ, US ಇಂದ, UK ಇಂದ, ಹೀಗೆ ಬೇರೆ ಬೇರೆ ಜಪಾನಿಂದ, ನಮ್ಮ ಸೌದಿ ಕಂಟ್ರೀಸಿಂದ, ಅರಬ್ ಕಂಟ್ರೀಸಿಂದ ಸುಮಾರು ಕಾಲೇಜ್ಗಳು ಬಂದು ಇಲ್ಲಿ ಒಂದೇ ವೇದಿಕೆಯಲ್ಲಿ ಎಲ್ಲನೂ ಬಂದಾಗ ಬಹಳಷ್ಟು ಇದು ವಿಭಿನ್ನವಾದ ಕಾರ್ಯಕ್ರಮ. ಇದರ ಅರ್ಥ ಏನಂದರೆ ನಾವು ಫ್ರೀಯಾಗಿ ಅವ್ರಿಗೆ ಕಳಿಸಲ್ಲ, ಅಥವಾ ನಾವು ಅವ್ರಿಗೆ ಅವ್ರ ಟ್ಯೂಷನ್ ಫೀಸ್ ಎಲ್ಲ ನಮ್ಮ ಕಡೆಯಿಂದ ಪೇ ಮಾಡಲ್ಲ. ನಿಗಮಗಳಿರೋದು ಅವ್ರದ್ದು ಬೇಸ್ಡ್ ಅಪಾನ್ ದೇರ್ ಎಕನಾಮಿಕ್ ಕಂಡೀಷನ್ ಅವ್ರಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ. ಆದರೆ ಈ ಯೂನಿವರ್ಸಿಟಿಗಳನ್ನು ನಾವು ಒಟ್ಟಿಗೆ ತಂದು ಅಲ್ಲಿ ಈ ಯೂನಿವರ್ಸಿಟಿಯವರು ಸಿನ್ಸ್ ನಮ್ಮ ಥ್ರೂ ಹೋಗ್ತಾ ಇರೋದ್ರಿಂದ, ಸರ್ಕಾರದ ಥ್ರೂ ಹೋಗ್ತಾ ಇರೋದ್ರೆ ಅವ್ರಿಗೆ 30% ರಿಬೇಟ್ ಇನ್ ಟ್ಯೂಷನ್ ಫೀಸು, ಕೆಲವೊಬ್ಬರು 50% ರಿಬೇಟ್ ಇನ್ ಟ್ಯೂಷನ್ ಫೀಸು, ಕೆಲವೊಬ್ಬರು ವೀಸಾನು ಮಾಡ್ಕೊಡೋಕ್ಕೆ ರೆಡಿ. ಹೀಗಾಗಿ ಈ ಥರ ಸೆಲೆಕ್ಟ್ ಆಗಿ ಭಾಳಷ್ಟು ಮಕ್ಕಳು ಈಗ ವಿದೇಶದಲ್ಲಿ ಹೋಗ್ತಾ ಇದ್ದಾರೆ. ಸೊ ದಿಸ್ ಈಸ್ ಅ ನ್ಯೂ ಇನಿಷಿಯೇಷನ್ ಫ್ರಮ್ ಗೌರ್ಮೆಂಟ್ ಆಫ್ ಕರ್ನಾಟಕ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಬಹಳ ಪ್ರೋತ್ಸಾಹ ನೀಡಿದ್ದಾರೆ. ನಮ್ಮ DK ಶಿವಕುಮಾರ್ ಸಾಹೇಬರು ಆಗಲಿ, ನಮ್ಮ ಹಿಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ ಆಗಲಿ, ಹಾಗಾಗಿ ನಮ್ಮ ಸಚಿವರು ಕೂಡ ಇಂಥ ಒಂದು ವಿದೇಶಕ್ಕೆ ನಮ್ಮ ಮಕ್ಕಳು ಹೋಗ್ತಾ ಇದ್ದಾರೆ ಅಂದರೆ ಅವರಿಗೆ ಎಲ್ಲ ಖರ್ಚು ವೆಚ್ಚಗಳನ್ನು, ಅವರ ಪೂರ್ವ ತರಬೇತಿಗಳನ್ನು ನಾವೇ ಕೊಡೋಣ ಅಂತ ಹೇಳಿ ಇದನ್ನು ಒಂದು ರೀತಿಯಾಗಿ ಒಂದು ಸ್ಟಡಿ ಅಬ್ರಾಡ್ ಕಾರ್ಯಕ್ರಮ ಮಾಡಿದ್ವಿ. ಇನ್ನೊಂದು ಕಾರ್ಯಕ್ರಮ, ಈ ಮಕ್ಕಳಿಗೆ ಈ ಥರ ಜರ್ಮನ್ ಕೂಡ ಒಂದು ದೇಶ ಬಂದಿತ್ತು. ಆದರೆ ಜರ್ಮನ್ಗೆ ಹೋಗಬೇಕು ಆದರೆ, ಅಥವಾ ಜಪಾನ್ಗೆ ಹೋಗಬೇಕಾದ್ರೆ, ಅಥವಾ ಬೇರೆ ಆಸ್ಟ್ರೇಲಿಯಾ UKಗೆ ಹೋಗಬೇಕಾದ್ರೆ ಆ ಒಂದು ಭಾಷೆ ಬೇಕು. ಈಗ ಐಲ್ಸ್ ಎಕ್ಸಾಮ್, ಇಂಗ್ಲೀಷ್ ಪಾಸ್, ಐಲ್ಸ್ ಎಕ್ಸಾಮ್ ಬೇಕು. ಸೊ ಆವಾಗ ನಮ್ಮ ಹತ್ರನೇ ನಾವು ಏನು ಅಂದ್ಕೊಂಡ್ವಿ, ಒಂದು ಲ್ಯಾಂಗ್ವೇಜ್ ತರಬೇತಿ ಕೂಡ ಕೊಡಬೇಕು. ಸೊ ಜರ್ಮನ್ ಲ್ಯಾಂಗ್ವೇಜ್ಗೆ ಎಕ್ಸಾಮಿನೇಷನ್ ಸೆಂಟರ್ ಕರ್ನಾಟಕ ಸರ್ಕಾರದಿಂದ ಮೊಟ್ಟ ಮೊದಲಿಗೆ ಇಲ್ಲಿ ನಾವು ಸ್ಥಾಪನೆ ಮಾಡಿದ್ವಿ. ಸೊ ಪ್ರತಿ ತಿಂಗಳು ಇಲ್ಲಿ ಒಂದು ಜರ್ಮನ್ ಎಕ್ಸಾಮಿನೇಷನ್ ನಡೆಯುತ್ತೆ. ಪ್ರತಿ ತಿಂಗಳು ಕೂಡ ಇಲ್ಲಿ ಮಕ್ಕಳು ಪಾಸಾಗಿ, ಹೊರಗಿನವರು ಕೂಡ ಎಕ್ಸಾಮ್ ಕೊಟ್ಟು ಪಾಸಾಗಿ ವಿದೇಶಕ್ಕೆ ಜರ್ಮನ್ಗೆ ಹೋಗೋರು ಭಾಳಷ್ಟು ಜನ ಇದ್ದಾರೆ. ಇದೇ ರೀತಿ ಇಂಗ್ಲೀಷ್ ಕೂಡ ಕಲಿಸ್ಕೊಳ್ಳಿ, ಇಂಗ್ಲೀಷ್ ಈಸ್ ಅ ಲ್ಯಾಂಗ್ವೇಜ್, ಅವ್ರು ಪಾಸ್ ಆಗಬೇಕು. ಸೊ ಇದು ಕೂಡ ನಾವು ಕಲಿಸ್ಕೊಡ್ತಾ ಇದ್ದೀವಿ. ಇದು ಈ ಎರಡು ಆಯಿತು. ಇನ್ನು ನೇರವಾಗಿ ಉದ್ಯೋಗಕ್ಕೆ ಹೋಗಬೇಕು, ಉದ್ಯೋಗ ಅಲ್ಲೇ ಮಾಡಬೇಕು ಅನ್ನೋರಿಗೆ ನಾವು 2024ರಲ್ಲಿ ಸ್ಲೋವಾಕಿಯಾ ದೇಶದ ಸ್ಟೆಲಂಟಿಸ್ ಕಂಪ್ನಿಗೆ ಅವರೇ ಬಂದು ಇಲ್ಲಿ ನಮ್ಮನ್ನು ಇಲ್ಲಿ ಮಕ್ಕಳನ್ನು ಇಂಟರ್ವ್ಯೂ ಮಾಡಿಬಿಟ್ಟು, ಆಮೇಲೆ ಅವ್ರಿಗೆ ಎಲ್ಲನೂ ಬೇಕಾದ ತರಬೇತಿ ಬೇಕು ಇಷ್ಟೆಲ್ಲ ಮಕ್ಕಳಿಗೆ ಅಂದಾಗ, ಇಲ್ಲಿ ಕಂಪ್ನಿಗಳಿಗೆ ಅಲ್ಲಿ ಹೋಗೋಕ್ಕೆ ಏನು ತರಬೇತಿ ಬೇಕು ಅದು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದಿಂದ ಉಚಿತವಾಗಿ ತರಬೇತಿ ಕೊಡಿಸ್ಬಿಟ್ಟು, ಆಮೇಲೆ ಆ ಮಕ್ಕಳು 104 ಮಕ್ಕಳು ಅವರು ವಿದೇಶಕ್ಕೆ ಸ್ಟೆಲಂಟಿಸ್ ಕಂಪನಿಗೆ ಸ್ಲೋವಾಕಿಯಾ ದೇಶಕ್ಕೆ ಹೋದರು. ಅವರನ್ನು ಹೋದಾಗ ನಾವು ಹಲವಾರು ಬಾರಿ ಅವರು ಹೋಗಿದ್ದು ಕರೆಕ್ಟಾಗಿ ಅಲ್ಲಿ ನಿಜವಾದ ಕಂಪನಿ ಯಾವ ರೀತಿಯಾಗಿ ಕೆಲಸ ಕೊಡ್ತಾ ಇದ್ದಾರೆ ಅಂದರೆ ಎಷ್ಟು ಸಂತೋಷವಾಗಿ ಮಕ್ಕಳೆಲ್ಲ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ನಾವು ಖುದ್ದಾಗಿ ಹೋಗಿ ನೋಡ್ಕೊಂಡು ಬಂದಿದ್ದೀವಿ. ಇದೇ ರೀತಿ ಈ ವರ್ಷ ಕೂಡ ಅವರು ಸುಮಾರು 28ಕ್ಕಿಂತ ಹೆಚ್ಚಿನ ಮಕ್ಕಳು ಅದೇ ಕಂಪನಿಗೆ ಹೋಗಿದ್ದಾರೆ. ಸೊ ಈ ರೀತಿಯಾಗಿ ನಾವು ದುಬೈಗೆ ಕಳಿಸಿದ್ದೀವಿ, ಆಮೇಲೆ ಹಂಗೇರಿಗೆ ಕಳಿಸಿದ್ದೀವಿ. ಈ ರೀತಿಯಾಗಿ ಬೇರೆ ಬೇರೆ ದೇಶಕ್ಕೆ ಅದೇ ಕಂಪನಿಗಳು ನೇರವಾಗಿ ನಮ್ಮ ಹತ್ರ ಬಂದು ಒಂದು ಇಂಟರ್ವ್ಯೂ ತೊಗೊಂಡ್ಬಿಟ್ಟು, ಆಮೇಲೆ ಅವ್ರಿಗೆ ಸೂಕ್ತ ತರಬೇತಿ ಕೊಟ್ಟು ಅವರಿಗೆಲ್ಲ ರೆಡಿ ಮಾಡಿ ಕಳಿಸೋ ಒಂದು ಕೆಲಸ ವಿದೇಶದಲ್ಲಿ ಉದ್ಯೋಗ ಅವಕಾಶವನ್ನು ಕೌಶಲ್ಯ ವೃತ್ತಿ ತರಬೇತಿ ನಿಗಮದಿಂದ ನಾವು ಮಾಡ್ತಾಯಿದ್ದೀವಿ.
ಖಂಡಿತ ಮೇಡಮ್. ಅಂದರೆ ಸರ್ಕಾರದಲ್ಲಿರ್ತಕ್ಕಂಥ ಯೋಜನೆಗಳನ್ನು ಸರಿಯಾಗಿ ಬಳಸ್ಕೊಂಡಾಗ ಬಹಳಷ್ಟೊಂದು ವಿಶಾಲವಾದಂಥ ಯೋಜನೆಗಳಿದ್ದಾವೆ. ಸೊ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಅದನ್ನು ಬಳಸ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳಿ. ಮೇಡಮ್, ಈಗ ಕಾಂತಾ ನಾಯಕ್ ಅವರನ್ನು ನಾವು ಯಾವಾಗ ಎಮ್ ಎಲ್ ಎ MP ಆಗಿ ನೋಡೋದು? ಕಾಂತಾ ನಾಯಕು ರಾಜಕೀಯ ಕ್ಷೇತ್ರದಲ್ಲಿ ಸಮಾಜ ಸೇವೆ ಮಾಡಲು ಬಂದಿದ್ದು. ಅಫ್ಕೋರ್ಸ್ ಪ್ರತಿಯೊಬ್ಬರು ಒಂದು ಸಿಸ್ಟಮಲ್ಲಿ ಪಾರ್ಟ್ ಆಗೋದ್ರಿಂದ ಈ ಒಂದು ಶಾಸಕಿ ಆಗಬೇಕು ಅಂತಲೇ ಒಂದು ಉದ್ದೇಶದಿಂದ ನಾನು ಈ ಕ್ಷೇತ್ರಕ್ಕೆ ಬಂದಿದ್ದು. ನೋಡೋಣ, ಮುಂದಿನ ದಿನಮಾನದಲ್ಲಿ ಭಾಳಷ್ಟು ಹೆಣ್ಮಕ್ಳಿಗೆ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಈ ನಮ್ಮ ಹೋದ ಸಲ ಆಗಲಿಲ್ಲ ಅಂಥೇಳಿ ಕರ್ನಾಟಕ ಸರ್ಕಾರ ನನ್ನನ್ನು ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮಾಡಿ ರಾಜ್ಯ ಸಚಿವ ಸ್ಥಾನಮಾನ ಕೊಟ್ಟು ನಮಗೆ ಒಂದು ಸೂಕ್ತ ಒಂದು ಸ್ಥಾನ ಕೊಟ್ಟಿದ್ದಾರೆ. ಹೌದು, ಖಂಡಿತ ಮುಂದಿನ ದಿನಮಾನಗಳಲ್ಲಿ ನಾನು ಆಕಾಂಕ್ಷಿ ಇದ್ದಿದ್ದೀನಿ. ಸೊ ಮಹಿಳೆಯರಿಗೆ ಹೆಚ್ಚಿಗೆ ಆದ್ಯತೆ ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷ ಕೊಡುತ್ತೆ ಅಂತ ಹೇಳಿ ಒಂದು ಭರವಸೆ ಕೂಡ ಇದೆ. ಹಾಗಾಗಿ ಒಂದು ಆಸೆ ಆಕಾಂಕ್ಷೆ ಕೂಡ ಇಟ್ಕೊಂಡಿದ್ದೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಎಲ್ಲರೂ ಸಾಮಾನ್ಯವಾಗಿ ಅಂದ್ಕೊಂಡಿರ್ತಾರೆ ಕೌಶಲ್ಯಾಭಿವೃದ್ಧಿ ನಿಗಮ, ಅಲ್ಲಿ ಏನು ತರಬೇತಿ ಇರುತ್ತೆ, ಒಂದಷ್ಟು ಜನಕ್ಕೆ ಗೊತ್ತೇ ಇರೋದಿಲ್ಲ ಇಷ್ಟೆಲ್ಲ ಒಂದು ಇದೆಯಾ ಅಂತ ಹೇಳಿ. ನಿಮ್ಮ ಮಾತನ್ನ ಕೇಳಿದಾಗ ನಿಜವಾಗ್ಲೂ ಸಹ ಒಂದೊಳ್ಳೆ ಸುವರ್ಣ ಅವಕಾಶಗಳು ಸಾಕಷ್ಟು ಒಂದು ಇದೆ ನಿಗಮದಲ್ಲಿ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳು. ಜೊತೆಗೆ ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಕ್ಕಂಥ ಯಂಗ್ಸ್ಟರ್ಸು ಇದನ್ನು ಬಳಸ್ಕೊಳ್ಳಿ ಅಂತ ನಾವು ಈ ಮೂಲಕ ಕೇಳ್ಕೊಳ್ತೇವೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸುಮನ್ ಟಿವಿಗೆ ಒಳ್ಳೆಯದಾಗಲಿ, ತಮಗೂ ಒಳ್ಳೆಯದಾಗಲಿ. ತುಂಬ ಅತ್ಯುತ್ತಮ ಚಾನಲ್ ಕೂಡ. ನನಗೆ ಭಾಳ ಖುಷಿ ಆಯಿತು ಈ ಥರ ನೀವೆಲ್ಲ ಬೇರೆ ಬೇರೆ ವಾದ ವಿಷಯಗಳ ಬಗ್ಗೆ ಮಾತನಾಡಿ ಜನರಿಗೆ ಒಂದು ಮಾಹಿತಿಯನ್ನು ಮುಟ್ಟಿಸ್ತಾ ಇದ್ದೀರಿ. ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.